ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 8/4/2025. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ಸರ್ವೋತ್ತಮ युग यह संगम है, इसमें ही तुम आत्माएं परमात्मा बाबा से मिलती हो, यही है ಸಚ್ಚಾ ಸಚ್ಚಾ ಕುಂಭ. ಮಧುರ ಮಕ್ಕಳೇ, ಸರ್ವೋತ್ತಮ ಯುಗ ಈ ಸಂಗಮ ಆಗಿದೆ. ಇದರಲ್ಲಿಯೇ ತಾವು ಮಕ್ಕಳು ಪರಮಾತ್ಮ ತಂದೆಯ ಜೊತೆಗೆ ಮಿಲನ ಮಾಡುತ್ತೀರಿ. ಇದೇ ನಿಜವಾದ ಸತ್ಯವಾದ ಕುಂಭವಾಗಿದೆ. ಭಕ್ತಿ ಮಾರ್ಗದಲ್ಲಿಯೂ ಕೂಡ ದಿನದಲ್ಲಿ ಒಂದು ವಿಶೇಷ, ವಾರಗಳಲ್ಲಿ ಒಂದು ವಿಶೇಷ ದಿನ, ತಿಂಗಳುಗಳಲ್ಲಿ ವಿಶೇಷ ತಿಂಗಳು, ಅಧಿಕ ಮಾಸ, ಹೀಗೆ ಅಲ್ಲಿಯೂ ಕೂಡ ಬಹಳಷ್ಟು ಗಾಯನ ಇದೆ. ಈ ಸಂಗಮ ಯುಗದಲ್ಲಿ, ಈ ಸಮಯದಲ್ಲಿ ಸರ್ವೋತ್ತಮ ಯುಗ ಸಂಗಮ ಆಗಿದೆ. ಯಾಕೆ ಅಂದರೆ, ಯಾವಾಗ ಬಾಬಾರ ನಾಲೆಜ್ನಿಂದ ನಾವು ಆತ್ಮ ವಾಪಸ್ ನಮ್ಮ ಮೂಲ ಸ್ಥಿತಿಯಲ್ಲಿ ಬಂದು ಯಾವಾಗ ನೋಡ್ತೀವಿ, ಆಗ ನಮಗೆ ಮುಂದೆ ಸತ್ಯುಗದ ಸತೋಪ್ರಧಾನತೆಯ ಅನುಭೂತಿಯೂ ಆಗ್ತದೆ. ಇದೇ ಸಮಯದಲ್ಲಿ ಕಲಿಯುಗದ ಅನುಭವವೂ ಇದೆ. ಕರಾಳ ನೆನಪುಗಳನ್ನು ನಾವು ನೋಡ್ತೀವಿ ಈ ಕಡೆಯಿಂದ. ಅದಕ್ಕೆ ಬಾಬಾ ಸಂಗಮ ಯುಗಕ್ಕೆ ಟಾಪು ಅಂತ ಹೇಳ್ತಾರೆ. ಹೈಯೆಸ್ಟ್ ಸ್ಥಿತಿ ಅಂದರೆ ಎಲ್ಲ ರೀತಿಯ ನಾಲೆಜ್, ಭಲೇ ಸತ್ಯುಗದಲ್ಲಿದ್ದರೂ ಕೂಡ ಎಲ್ಲ ಯುಗಗಳ ನಾಲೆಜಲ್ಲಿರೋದಿಲ್ಲ. ಎಲ್ಲ ಯುಗಗಳ ನಾಲೆಜ ಮತ್ತು ಪರಮಾತ್ಮನ ಸಂಘದ ಅನುಭವ ಮಾಡುವಂತಹ ಅತಿ ಶ್ರೇಷ್ಠ ಸಮಯ, ಯುಗ, ಸರ್ವೋತ್ತಮ ಯುಗ ಈ ಸಂಗಮ ಯುಗ ಆಗಿದೆ. ಇದರಲ್ಲಿ ತಾವು ಮಕ್ಕಳು ಪರಮಾತ್ಮ ತಂದೆಯ ಮಿಲನ ಮಾಡ್ತೀರಿ. ಅಂದರೆ ಕೇವಲ ಮಿಲನ ಮಾಡಿದ್ರು ಅಂತ ಯಾದಗಾರಲ್ಲ, ಅದು ಅದರಲ್ಲಿ, ಈ ಮಹಾನ್ ಯಾದಗಾರದಲ್ಲಿ ನಾನು ಆತ್ಮನ ಮಹಾನ್ ಪಾತ್ರ ಇದೆ. ಸ್ವಯಂ ನಾನು ಆತ್ಮ ಪರಮಾತ್ಮನ ಮಹಾಮಿಲನದ ಅನುಭವ ಮಾಡ್ತೀನಿ. ಇದಕ್ಕಾಗಿಯೇ ಬಾಬಾ ಹೇಳ್ತಾರೆ, ಇಂತಹ ಸಂಗಮ ಯುಗದಲ್ಲಿ, ಇಂಥ ಕಲಿಯುಗದ ಅಂತಿಮದಲ್ಲಿ ಬಂದಿರುವಂತಹ ಪರಮಾತ್ಮನನ್ನು ತಿಳಿದುಕೊಂಡು ಅವರ ನಾಲೆಜ್ನಿಂದ ವಾಪಸ್ ಪರಮಾತ್ಮನ ಸಮಾನ ಸ್ಥಿತಿಯನ್ನು ಮುಟ್ಟುವಂತಹ ಯಾವ ಪುರುಷಾರ್ಥವನ್ನು ಮಾಡಲಾಗ್ತದೆ. ಅಂದರೆ ಮಿಲನ ಅಂದರೆ ನಾನು ರೋಲ್ ಅಲ್ಲ. ಹೇಗೆ ಮಧುಬನದಲ್ಲಿ ನಾವು ಬಾಬಾರ ಮಿಲನ ಮಾಡಲಿಕ್ಕೆ ಹೋಗ್ತೀವಿ, ಅಲ್ಲಿ ಬಾಬಾ ಸಾಕಾರ ಅವ್ಯಕ್ತ ರೂಪದಲ್ಲಿ ನಮಗೆ ಕಾಣಿಸ್ತಾರೆ. ನಾವು ಸಹ ಮಿಲನ ಮಾಡ್ತೀವಿ. ಬಾಬಾ ಹೇಳೋದು ಕೇವಲ ಸ್ಥೂಲ ರೂಪದ ಮಿಲನದ ಮಾತಲ್ಲ. ಯಾವಾಗ ನಾವು ಆತ್ಮ ಸಂಪೂರ್ಣ ನಮ್ಮ ಸತ್ಯ ಸ್ಥಿತಿಯಲ್ಲಿ, ಸಂಪೂರ್ಣ ನಿಶ್ಚಯ ಅವಸ್ಥೆಯಲ್ಲಿ ತಲುಪುತ್ತೀವಿ, ಆತ್ಮ ಯಾವಾಗ ಪರಮಾತ್ಮನ ಸಂಘದ ನಾಲೆಜ್ನ ಆಧಾರದಿಂದ ಪರಮಾತ್ಮನ ಮಡಿಲಿನ, ಪರಮಾತ್ಮನ ಗರ್ಭದಲ್ಲಿರುವಂತಹ ಸತ್ಯ ಅನುಭವ, ಸುರಕ್ಷತೆಯ ಅನುಭವ, ಸಮಾನತೆಯ ಅನುಭವ ಮಾಡ್ತದೋ, ಅಂಥ ಒಂದು ಶ್ರೇಷ್ಠ ಅನುಭವವೇ, ಮಿಲನವೇ ಬಾಬಾನ ಸತ್ಯ ಕುಂಭ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿಯೇ ಭಕ್ತಿಯಲ್ಲೂ ಕೂಡ ಮಹಾನ್ ಕುಂಭ, ಮಹಾಕುಂಭ, ಕುಂಭ ಅನ್ನುವಂಥ ಗಾಯನ ಇದೆ. ಕುಂಭದಲ್ಲಿ ಎಂತಹದೇ ವ್ಯಕ್ತಿ ಕೂಡ ಈ ಭಾವನೆಯನ್ನು ಇಟ್ಕೊಳ್ತಾರ, ನಾವು ಜೀವನದಲ್ಲಿ ಒಮ್ಮೆಯಾದರೂ ಕುಂಭದಲ್ಲಿ, ಮಹಾಕುಂಭದಲ್ಲಿ ಭಾಗಿಯಾಗಬೇಕು, ನಮ್ಮ ಜೀವನ ಪಾವನ ಮಾಡಿಕೊಳ್ಬೇಕು ಅಂತ. ಯಾಕೆಂದರೆ ಯಾದಗಾರ ಇಷ್ಟು ಶ್ರೇಷ್ಠ ಇರಬೇಕಾದ್ರೆ, ಭಾವನೆ ಇಷ್ಟು ಶ್ರೇಷ್ಠ ಇರಬೇಕಾದ್ರೆ, ನಿಜವಾದಂತಹ ಯಾವ ಸತ್ಯ ಮಹಾಕುಂಭ ಆಗಿದೆ, ಮಹಾಮೇಳ ಆಗಿದೆ, ಈ ಮೇಳದಲ್ಲಿ, ಕುಂಭದಲ್ಲಿ ನಿಜವಾದ ಪರಮಾತ್ಮನ ಮಿಲನದ ಅನುಭವ ಮಾಡಿದಂಥ ಆತ್ಮನ ಮಹಾನತೆ ಎಷ್ಟಿರಬಹುದು, ಧನ್ಯತೆ ಎಷ್ಟಿರಬಹುದು. ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ, ಆ ಆತ್ಮ ನೀವೇ ಇದ್ದೀರಿ, ಆ ತಂದೆ ಪರಮಾತ್ಮನೂ ಈಗ ನಮ್ಮ ಸಾನ್ನಿಧ್ಯದಲ್ಲಿ ಸಿಕ್ಕಿದ್ದಾರೆ. ಪ್ರೂಫ್ ಈ ನಾಲೆಜ್ ಆಗಿದೆ. ಬಾಬಾ ಕೊಡುವ ನಾಲೆಜ್ನಿಂದ ಬಾಬಾರ ಮಿಲನ ನಾವು ಮಾಡ್ತಾ ಇದ್ದೀವಿ. ಇದು ಸತ್ಯ ಕುಂಭ ಆಗಿದೆ ಅಂತಾರೆ ಬಾಬಾ. ಪ್ರಶ್ನೆ, ಕೌನ್ಸಾ ಪಾಠ ಬಾಬಾ ಹಿ ಪಡಾತೆ ಹೇ, ಕೋಯಿ ಮನುಷ್ಯ ನಹಿ ಪಡಾ ಸಕ್ತೆ. ಯಾವ ಪಾಠವನ್ನು ಬಾಬಾರವರೇ ಕಲಿಸ್ತಾರೆ, ಬೇರೆ ಯಾವ ಮನುಷ್ಯರು ಕಲಿಸಿಕೊಡಲು ಸಾಧ್ಯವಿಲ್ಲ. ಉತ್ತರ, ದೇಹಿ ಅಭಿಮಾನಿ ಬನ್ನೆ ಕಾ ಪಾಠ ಏಕ್ ಬಾಬಾ ಹಿ ಪಡಾತೆ ಹೇ.
यह पाठ कोई देहदारी नहीं पढ़ा सकता. ದೇಹಿ ಅಭಿಮಾನಿಯಾಗುವ ಪಾಠವನ್ನು ಕೇವಲ ಒಬ್ಬ ತಂದೆ ಇಲ್ಲಿ ಓದಿಸ್ತಾರೆ. ಈ ಪಾಠ ಬೇರೆ ಯಾವ ದೇಹದಾರಿಯೂ ಓದಿಸಲು ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಎಷ್ಟೆಲ್ಲ ಆಧ್ಯಾತ್ಮಿಕ ಸಂಸ್ಥೆಗಳಿದ್ದಾವ ಮತ್ತು ಸಾಮಾಜಿಕವಾಗಿ ಕಾರ್ಯ ಮಾಡುವಂಥ ಸಂಸ್ಥೆಗಳಿದ್ದಾವೆ, ಅಲ್ಲಿ ಎಲ್ಲ ಕಡೆಯೂ ಕೂಡ ಬಹಳಷ್ಟು ಸಿಸ್ಟಮ್ಯಾಟಿಕ್, ಅಂದರೆ ಬ್ರಹ್ಮಕುಮಾರೀಸ್ನಲ್ಲಿರುವಂತಹ ಸ್ವಚ್ಛತೆ ಏನಿದೆ, ಆ ಸ್ವಚ್ಛತೆ ಇಲ್ಲಿ ಇರುವ ಸಂಘಟನೆಯಲ್ಲಿ ಏನು ಒಂದು ನಿಸ್ವಾರ್ಥತೆ ಇದೆ, ಆ ರೀತಿಯಾದಂತಹ ನಿಸ್ವಾರ್ಥತೆ, ಮತ್ತು ಅಲ್ಲಿಯೂ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ, ಎಲ್ಲರಿಗೂ ಭೋಜನವನ್ನು ತಿನ್ನಿಸ್ತಾರೆ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡ್ತಾರೆ. ಹೇಗೆ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲೂ ಕೂಡ ಮಾಡಲಾಗ್ತದೆ. ಆದರೆ ಇದರರ್ಥ ಅಲ್ಲಿಯೂ ಇಲ್ಲೂ ಎಲ್ಲ ಕಡೆ ಒಂದೇ ಥರ ನಡೀತಾ ಇದೆ. ಆದರೆ ಇದು ಎದರಲ್ಲಿ ಯೂನಿಕ್ ಇದೆ? ಬಾಬಾ ಹೇಳ್ತಾರೆ, ಈ ವಿದ್ಯಾಲಯದಲ್ಲಿ ಒಂದು ರೂಹಾನಿಯತ್ತಿದೆಯಲ್ಲ, ಇದು ಯಾವ ವಿಶ್ವವಿದ್ಯಾಲಯದಲ್ಲಿ, ಯಾವ ಸಂಘ ಸಂಸ್ಥೆಗಳಲ್ಲಿ, ಸಂಘಟನೆಗಳಲ್ಲಿ ಕಾಣಲಿಕ್ಕೆ, ಅನುಭವ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ದೇಹದಿಂದ ಡಿಟ್ಯಾಚ್ ಆಗುವಂತಹ, ದೇಹಿ ಅಭಿಮಾನಿಯಾಗುವಂತಹ ಪಾಠ ಕೇವಲ ಬಾಬಾ ಮಾತ್ರ ಓದಿಸ್ತಾರೆ. ಬಾಕಿ ಎಲ್ಲರೂ ಇನ್ನೂ ದೇಹ, ಯಾವುದೇ ಸಂಘಟನೆಗಳೇನಿವೆ ಅವು ಕೇವಲ ದೇಹದಲ್ಲೇ ಇದ್ದು ಆತ್ಮನ ಮನಸ್ಸಿನ ಅನುಭವ ಮಾಡುವಂತಹ, ಅಥವಾ ದೇಹದಾರಿ ಮೂರ್ತಿಯ ರೂಪದಲ್ಲಿರುವಂತಹ, ಸಾಕಾರ ರೂಪದಲ್ಲಿರುವಂತಹ ಭಗವಂತನ ನೆನಪು ಕೊಡಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇವೆ. ಆದರೆ ದೇಹದಿಂದ ಡಿಟ್ಯಾಚ್ ಆಗಿ ಆತ್ಮದ ಮೂಲ ಸತ್ಯವನ್ನು ಅರಿತು ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಯಾವ ನಾಲೆಜನ್ನು ಕೂಡ, ಯಾವ ಆತ್ಮೀಯತೆಯನ್ನು ಅಲ್ಲಿ ಕಲಿಸ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪೆಹಲೆ ತುಮಕೋ ಆತ್ಮ ಕಾ ಜ್ಞಾನ ಮಿಲ್ತಾ ಹೈ. ತುಮ್ ಜಾನ್ತೆ ಹೋ ಹಮ್ ಆತ್ಮಾಯೇ ಪರಮಧಾಮ್ ಸೆ ಆ್ಯಕ್ಟರ್ ಬನ್ ಪಾರ್ಟ್ ಬಜಾನೆ ಆಯೇ ಹೇ. ಎಷ್ಟು ಸುಂದರವಾಗಿ ಹೇಳ್ತಾರೆ ಬಾಬಾ, ಮಕ್ಕಳೇ, ನೀವು ಮೊದಲು ನಿಮಗೆ ಆತ್ಮದ ಜ್ಞಾನ ಸಿಗ್ತದೆ. ಯಾವಾಗ ನಾವು ಆತ್ಮ ಬಾಬಾ ಬರುವುದರೊಳಗೆ ಈ ಸೃಷ್ಟಿ ನಾಟಕದಲ್ಲಿ ರೋಲ್ ಪ್ಲೇ ಮಾಡ್ತಾ ಸಮಯಾನುಸಾರ ಭಲೆ ಸತೋಪ್ರಧಾನ ರೋಲ್ ಪ್ಲೇ ಮಾಡಿದ್ವಿ, ನಂತರ ದ್ವಾಪರದಿಂದ ರಜೋ ಕಲಿಯುಗದಲ್ಲಿ ತಮೋಪ್ರಧಾನ ರೋಲ್ ಪ್ಲೇ ಮಾಡ್ತಾ ಇದ್ದೀವಿ. ಮಾಡ್ತಾ ನಾವು ನಮ್ಮ ಸತ್ಯವನ್ನು ಮರೆತು ನಮಗೆ ನಾವು ಆತ್ಮ ಅನ್ನೋದರಿಂದ ದೂರಾಗಿ ನಮ್ಮನ್ನು ದೇಹ ಅಂತ ತಿಳ್ಕೊಂಡು ನಾವೇನು ರೋಲ್ ಪ್ಲೇ ಮಾಡ್ತಾ ಇದ್ದೀವಿ, ಈ ನಾಟಕದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅದಕ್ಕಾಗಿ ಬಾಬಾ ಸ್ಮೃತಿ ಕೊಡಿಸ್ತಾರೆ. ಬಾಬಾ ಬಂದು ಮೊಟ್ಟ ಮೊದಲು ನಮಗೆ ನೀವು ಆತ್ಮ, ನೀವು ರೋಲ್ ಅಲ್ಲ, ದೇಹ ಅಲ್ಲ, ಕ್ಯಾರೆಕ್ಟರ್ ಅಲ್ಲ, ಈ ನಾಟಕದ ಪಾತ್ರ ಮಾಡಲಿಕ್ಕೆ ಒಳಗಡೆ ರೋಲ್ ನಿಜವಾಗಿಯೂ ಪ್ಲೇ ಮಾಡುವಂತಹ ಮೂಲ ಬಿಂದು ನೀವು ಆತ್ಮ ಇದ್ದೀರಿ ಎನ್ನುವಂಥ ನಾಲೆಜ್ ಬಾಬಾ ಕೊಡ್ತಾರೆ. ಮತ್ತು ನೀವು ಇಲ್ಲಿಯವರೆಲ್ಲ ಪರಮಧಾಮದ ನಿವಾಸಿ, ಕೇವಲ ಈ ನಾಟಕದಲ್ಲಿ ಆ್ಯಕ್ಟರ್ ಆಗಿ ನಿಮ್ಮ ಪಾತ್ರವನ್ನು ಅಭಿನಯ ಮಾಡೋದಕ್ಕಾಗಿ ಬಂದಿದ್ದೀರಂತಾರೆ ಬಾಬಾ. ಆದರೆ ಇಲ್ಲಿ ನಾಟಕ ಮಾಡ್ತಾ ನಾಟಕ ಎಂಡ್ ಆಗುವ ಸಮಯ ಬಂದಿದೆ. ಅದಕ್ಕಾಗಿ ನಾಟಕದ ಡೈರೆಕ್ಟರ್, ನಾಟಕದ ರಚಯಿತ ಪರಮಾತ್ಮ ಈ ನಾಟಕದಲ್ಲಿ ಸಿಕ್ಕಿ ಹಾಕಿಕೊಂಡವರನ್ನು ಮತ್ತೆ ಮೂಲ ಸ್ಥಿತಿಗೆ ತರೋದಕ್ಕಾಗಿ ತನ್ನ ಪರಮಧಾಮವನ್ನು ಬಿಟ್ಟು ಮತ್ತೆ ಅವರು ನಾಟಕದಲ್ಲಿ ಎಂಟರ್ ಆಗ್ತಾರೆ. ಹಾಗೆ ನಾಟಕದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ, ನಾಟಕವು ಸತ್ಯ ಅನ್ನುವಂಥ ಫೀಲ್ ಮಾಡ್ತಾ ಇರುವಂಥ, ಅಂದರೆ ಜಸ್ಟ್ ಇದೊಂದು ನಾಟಕ, ಇದೊಂದು ಮೂವಿ, ಇದೊಂದು ಸ್ವಪ್ನದ ಜಗತ್ತು. ಸ್ವಪ್ನದಿಂದ ಯಾವಾಗ ನಾವು ಎಚ್ಚರ ಆಗ್ತೀವಿ ಆಗ ಹೀಗೆ ಅನ್ನಿಸ್ತದ, ಅರೇ ನಾ ಇಲ್ಲಿ ತನ ಏನು ನೋಡಿದೆ, ಕೇಳಿದೆ, ಅನುಭವ ಮಾಡಿದೆ, ಇದೆಲ್ಲ ಕನಸಿನಲ್ಲಿತ್ತು, ಆದರೆ ಕನಸು ಬಿಟ್ಟು ನನ್ನದೊಂದು ನಿಜ ಬೇರೆಯೇ ಇದೆ ಅಂತ ಯಾವಾಗ ಎಚ್ಚರ ಆದಾಗ ಜಾಗೃತ ಆಗ್ತದ. ಅಂಥ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಾಬಾ ಬಂದಿದ್ದಾರೆ. ಮಕ್ಕಳೇ, ಇಲ್ಲಿವರೆಗೆ ಇದೊಂದು ವಿಶ್ವ ನಾಟಕ, ಇದೊಂದು ಕನಸಿನ ಲೋಕದಲ್ಲಿ ನೀವು ಮುಳುಗಿದ್ರಿ, ಇದೊಂದು ಸ್ವಪ್ನ, 5000 ವರ್ಷದ ಸ್ವಪ್ನ. ಈಗ ಜಾಗೃತ ಆಗ್ರಿ ಅಂತ. ಜಾಗೃತ ಆದಾಗ ಅನ್ನಿಸ್ತದ, ಅರೆ ನಾವು ನಾಟಕದಲ್ಲಿ ಎಷ್ಟೊಂದು ನಮ್ಮನ್ನೇ ನಾವು ಮರೆತು ನಮ್ಮ ಸತ್ಯದಿಂದ ದೂರ ಆಗಿ ಮುಳುಗಿಬಿಟ್ಟಿದ್ವಲ್ಲ ಅಂತ ಅನುಭವ ಆಗ್ತದೆ.
यह ड्रामा बना बनाया है, इसे कोई ने बनाया नहीं, इसीलिए इसका आदि और अंत भी नहीं है. ಬಾಬಾ ಹೇಳ್ತಾರೆ, ಈಗ ಈ ನಾಟಕ ಮುಗಿಯೋದಕ್ಕೆ ಬಂದಿದೆ. ಈ ನಾಟಕ ಮಾಡಲ್ಪಟ್ಟದ್ದಾಗಿದೆ. ಇದನ್ನು ಇಸೆ ಕೋಯಿನೇ ಬನಾಯ ನಹಿ, ಈ ನಾಟಕವನ್ನು ಯಾರೂ ಕೂತ್ಕೊಂಡು ಈಗ ನಾಟಕ ಮಾಡುವಾಗ ಡೈರೆಕ್ಟರ್ನ ಜೊತೆಗೆ ನಿರ್ದೇಶಕನ ಜೊತೆಗೆ ಅನೇಕ ಜನ ಇರ್ತಾರೆ, ಇದು ಹೀಗೆ ಮಾಡಿದರೆ ಫಿಲ್ಮ್ ಹೀಗೆ ಮಾಡಿದರೆ ಹೇಗಾಗ್ತದಂತ, ಇದನ್ನು ಯಾರೂ ಮಾಡಿಲ್ಲ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಇದರ ಆದಿ ಮಧ್ಯ ಅಂತ್ಯವನ್ನು ಯಾರೂ ತಿಳ್ಕೊಂಡಿಲ್ಲ. ಅಂದರೆ ಈ ನಾಟಕ ಮಾಡಲ್ಪಟ್ಟ ನಾಟಕ. ಅಂದರೆ ಇದು ಶೂಟಿಂಗ್ ಆಗಿಬಿಟ್ಟಿದೆ, ಆಗಿರುವಂಥ ಶೂಟಿಂಗ್ ಮತ್ತೆ ಮತ್ತೆ ರೀಪ್ಲೇ ಆಗ್ತಾ ಹೋಗ್ತದೆ. ಅರ್ಥಾತ್ ಇದು ಆಗಿ ಹೋದಂತಹ ಪೂರ್ವ ನಿರ್ಧಾರಿತ ಆದಂತಹ ಮಾಡಲ್ಪಟ್ಟಂತಹ ಈ ವಿಶ್ವ ನಾಟಕ, ಇದರಲ್ಲಿ ಏನೂ ಆಗ್ತಾ ಇಲ್ಲ. ಎಷ್ಟೋ ಜನ ಹೀಗೆ ಹೇಳ್ತಾರೆ, ಭಲೆ ಡ್ರಾಮಾದ ಪೂರ್ಣ ನಾಲೆಜ್, ಡ್ರಾಮಾನ ಪೂರ್ಣ ಅನುಭವ ನಿಶ್ಚಯ ಇಲ್ಲ ಅಂತಂದರೆ ಈ ಡ್ರಾಮಾನೂ ಕೂಡ ಉಲ್ಟಾ ಯೂಸ್ ಮಾಡ್ತಾರೆ ಮಕ್ಕಳು ಅಂತ. ಅದಕ್ಕಾಗಿ ಸತ್ಯ ಏನು ಅಂತಂದರೆ ಪೂರ್ವ ನಿಯೋಜಿತವಾದಂತಹ ಈ ಎಲ್ಲವೂ ನಿಯತಿಯಲ್ಲಿ ನಿಗದಿಯಾಗಿರುವಂತಹ ಈ ವಿಶ್ವ ನಾಟಕದಲ್ಲಿ ನನ್ನ ಹಿಂದೆ ಆದಂಥದ್ದು ಮತ್ತು ವರ್ತಮಾನ ಭವಿಷ್ಯವೂ ಕೂಡ ಮೊದಲೇ ನಿರ್ಧರಿಸಲ್ಪಟ್ಟಿದೆ. ಅದರ ಅನುಸಾರವೇ ನಮ್ಮ ಕರ್ಮ ಆಗ್ತದೆ. ಆದರೆ ಈ ನಾಟಕದಿಂದ ನಾನು ಆತ್ಮ ಬೇರೆಯೇ ಇದ್ದೀನಿ, ನಿಶ್ಚಿಂತವಾದಂತಹ ಆತ್ಮ, ಸಂಪೂರ್ಣ ಪವಿತ್ರವಾದಂತಹ ಆತ್ಮ. ನಾನು ಈ ನನ್ನ ಮನಸ್ಸನ್ನು ನಾಟಕದಲ್ಲಿ ನಾನು ಸಿಕ್ಕಿ ಹಾಕ್ಕೊಂಡಿದ್ದೀನಿ, ಮನಸ್ಸಿನ ಮೂಲಕ ಸಿಕ್ಕಾಕೊಂಡಿದ್ದೀನಿ. ಆತ್ಮನೇ ಇದ್ದೀನಿ. ಆದರೆ ದ್ವಾಪರ ಯುಗದಿಂದ ಈ ನನ್ನ ಮನಸ್ಸು ನಾಟಕದಲ್ಲಿ ಮಾಯೆಗೆ ವಶೀಭೂತ ಆಗ್ತದೆ. ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ, ಈ ನಾಟಕದಲ್ಲಿ ಯಾರೂ ಈ ನಾಟಕದ ಬಗ್ಗೆ ತಿಳ್ಕೊಂಡಿಲ್ಲ, ಬಂದು ನಾನೇ ತಿಳಿಸ್ತೀನಿ. ತಿಳಿಸಿದರೂ ಕೂಡ ಈ ನಾಟಕ ಎಂಡ್ ಆಗ್ಲಿಕ್ಕೆ ಬಂದಿದೆ ಮತ್ತು ನಾಟಕ ಮಾಡಲ್ಪಟ್ಟದ್ದಿದೆ. ಎಲ್ಲವೂ ಮೊದಲೇ ಫಿಕ್ಸ್ಡ್ ಇದೆ. ಈ ನಾಟಕ ನಿರ್ದೇಶಕನ ಸ್ಕ್ರಿಪ್ಟ್ನ ಅನುಸಾರ ಫಿಕ್ಸ್ಡ್ ಇದೆ. ಆಗಿರುವ ನಾಟಕವೇ ಮತ್ತೆ ಮತ್ತೆ ಆಗ್ತಾ ಇದೆ. ಅಂದರೆ ಯಾವಾಗಲೂ ನಾಟಕದ ವಿಷಯದಲ್ಲಿ ನಿಜ ಅಂತ ಅನುಭವ ಮಾಡ್ತಾ, ಈ ನಿಜವನ್ನು ಮನಸ್ಸಿಗೆ ಅಟ್ಯಾಚ್ ಮಾಡ್ತಾ, ಮನಸ್ಸು ಮತ್ತೆ ಮತ್ತೆ ನಾಟಕದಲ್ಲಿ ಸಿಕ್ಕಾಕೊಳ್ತಾ, ಈ ನಾಟಕದ ದೃಶ್ಯಗಳಿಂದ ಇಲ್ಲಿಯ ನಾಟಕದ ಮಾತುಗಳಿಂದ ಮನಸ್ಸು ಅನೇಕ ಬಾರಿ ಮತ್ತೆ ಮತ್ತೆ ಹಾಕಿಕೊಳ್ತಾ ದುಃಖಿಯಾಗ್ತಾ ಚಿಂತಿತ ಆಗ್ತಾ ಇದೆ. ಈ ಕಾರಣದಿಂದ ಮನಸ್ಸು ಸತೋಪ್ರಧಾನವಾಗದ ಕಾರಣವೇ ಆತ್ಮ ತನ್ನ ಮೂಲ ಸ್ಥಿತಿಯನ್ನು ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಬಾಬಾ ಮನಸ್ಸಿಗೆ ಸ್ಮೃತಿಯನ್ನು ಕೊಡಿಸ್ತಾ ಇದ್ದಾರೆ. ಹೇ ನನ್ನ ಮಕ್ಕಳೇ, ನೀವು ಈ ವಿಶ್ವ ನಾಟಕದಲ್ಲಿ ಕೇವಲ ಆ್ಯಕ್ಟರ್ ಇದ್ದೀರಿ, ಪರಂಧಾಮದ ನಿವಾಸಿಯಾಗಿದ್ದೀರಿ. ಈಗ ಈ ನಾಟಕ ಪೂರ್ಣ ಆಗ್ಲಿಕ್ಕೆ ಬಂದಿದೆ ಮತ್ತು ಈ ನಾಟಕವು ಮಾಡಲ್ಪಟ್ಟದ್ದಾಗಿದೆ. ಅದಕ್ಕಾಗಿ ಈ ನಾಟಕದ ರಹಸ್ಯವನ್ನು, ಇದರ ಆದಿ ಮಧ್ಯ ಅಂತ್ಯದ ಒಂದು ರಹಸ್ಯವನ್ನು ಬೇರೆ ಯಾರೂ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಎಲ್ಲಿವರೆಗೆ ಬಾಬಾ ಇದರ ಬಗ್ಗೆ ಪೂರ್ಣವಾಗಿ ತಿಳುವಳಿಕೆ ಕೊಡೋದಿಲ್ಲ. ಇಂದಿನ ಮುರಳಿಯ ಗೀತೆಯಾಗಿದೆ, ಜಾಗ್ ಸಜ್ಜನಿಯ ಜಾಗ್ ನವಯುಗ ಆ ರಹಾ ಹೈ. ಎದ್ದೇಳಿ ಪ್ರಿಯತಮೆಯರೇ, ತಮಗಾಗಿ ಹೊಸ ಜಗತ್ತು ಬರುತ್ತಲಿದೆ. ಓಂ ಶಾಂತಿ. बच्चों ने यह गीत तो अनेक बार सुना होगा. साजन सजनियों से कहते हैं. ಮಕ್ಕಳು ಈ ಹಾಡನ್ನು ಬಹಳಷ್ಟು ಬಾರಿ ಕೇಳಿರ್ಬೋದಲ್ಲ. ಇಲ್ಲಿ ಪ್ರಿಯತಮ ಸಾಜನ್ ತನ್ನ ಪ್ರಿಯತಮೆಯರಿಗಾಗಿ ಹೇಳ್ತಾರೆ. ಉನ್ಕೋ ಸಾಜನ್ ಕಹಾ ಜಾತಾ ಜಬ್ ಶರೀರ್ ಮೇ ಆತೆ ಹೇ. ಶಿವ ಬಾಬಾ ಮೂಲ ರೂಪದಲ್ಲಿ ಪರಮಾತ್ಮ ತಂದೆ ನಿರಾಕಾರಿದ್ದಾರೆ. ಆದರೆ ಯಾವಾಗ ಶಿವ ಬಾಬಾ ಸಾಕಾರ ಶರೀರದಲ್ಲಿ ಅವರು ಪಾರ್ಟನ್ನು ಪ್ಲೇ ಮಾಡಲಿಕ್ಕೆ ಬರ್ತಾರೆ, ಆ ಸಮಯದಲ್ಲಿ ಬಾಬರಿಗೆ ನಮ್ಮ ಪ್ರಿಯತಮ ಅಂತ ಅನುಭವ ಮಾಡ್ತೀವಿ. ನಹಿ ತೋ ವಹ ಬಾಬಾ ಹೇ ತುಮ್ ಬಚ್ಚೆ ಹೋ. ಇಲ್ಲ ಅಂತಂದರೆ ಶಿವ ಬಾಬಾ ನಮ್ಮ ಜ್ಞಾನದ ಮೂಲಕ ಮತ್ತೆ ನಮಗೆ ಪುನರ್ಜನ್ಮ ಆಗುವ ಕಾರಣ, ಪುನರ್ಸ್ಮೃತಿ ಬರುವ ಕಾರಣ ಸ್ವಯಂನ ಬಗ್ಗೆ ಬಾಬಾ ನಮಗೆ ತಂದೆ ಇದ್ದಾರೆ, ನಾವು ಮಕ್ಕಳಿದ್ದೀವಿ. ತುಮ್ ಸಬ್ ಭಕ್ತಿಯಾ ಹೋ, ಭಗವಾನ್ ಕು ಯಾದ್ ಕರ್ತೆ ಹೋ. ನೀವೆಲ್ಲ ಭಕ್ತೆಯರು
ಭಗವಂತನನ್ನು ನೆನಪು ಮಾಡ್ತಾ ಇದ್ರಿ. ಭಕ್ತರು ಯಾರು? ಮನಸ್ಸು. ಬ್ರೈಡ್ಸ್ ಬ್ರೈಡ್ ಗ್ರೂಮ್ ಕೋ ಯಾದ್ ಕರ್ತಿ ಹೇನಾ. ಮದುಮಗ ಮದುಮಗಳನ್ನು ನೆನಪು ಮಾಡ್ತಾರಲ್ಲ, ಅಥವಾ ಮದುಮಗಳು ಕೂಡ ಮದುಮಗನನ್ನು ನೆನಪು ಮಾಡ್ತಾರೆ. ಸಬ್ಕಾ ಮಾಶೂಕ್ ಹೇ ಬ್ರೈಡ್ ಗ್ರೂಮ್ ವೋ ಬೈಟ್ ಬಚ್ಚೋಂಕೋ ಸಮझाते ಹೇ. ನಮ್ಮೆಲ್ಲರ ನಿಜವಾದ ಮದುವೆಯ ನಿಜವಾದ ಸುಖ, ಸತ್ಯುಗಕ್ಕಿಂತಲೂ ಶ್ರೇಷ್ಠ ಸುಖ ಏನಿದೆ, ಆತ್ಮ ಪರಮಾತ್ಮನ ಸಂಘದ ಆ ಒಂದು ಅನುಭೂತಿ, ಅಥವಾ ಆ ಸುರಕ್ಷತೆ, ಆ ಹಗುರತೆ, ಆ ಸತ್ಯವಾದ ಆತ್ಮೀಯ ಪ್ರೇಮ, ಇದು ಕೇವಲ ಪರಮಾತ್ಮನ ಸಂಘದಲ್ಲಿ ಮತ್ತು ನಮ್ಮ ಆತ್ಮದ ಸ್ಥಿತಿಯಲ್ಲಿ ಸ್ಥಿತ ಆಗಿ ಅನುಭವ ಮಾಡೋದ್ರಿಂದ ಮಾತ್ರ ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬಾ ಆತ್ಮನ ಅನಂತ, ಈ ಆತ್ಮನ ಅನಂತ ಪ್ರಿಯತಮ, ಅವಿನಾಶಿ ಪ್ರಿಯತಮ ಆಗಿದ್ದಾರೆ. ಅದಕ್ಕಾಗಿಯೇ ಭಕ್ತಿಯಲ್ಲಿ ಗೀತೆಯನ್ನು ಮಾಡಿದ್ದಾರೆ, ಎದ್ದೇಳಿ ಪ್ರಿಯತಮೆಯರೇ ನವಯುಗವು ಬರುತ್ತಲಿದೆ ಅಂತ. आदि सनातन देवी देवता धर्म की भगवान ही आकर स्थापन करते हैं. जो नरकवासी है वही फिर सतयुगी स्वर्गवासी बनते हैं. अभी तुम नरकवासी बने हो ना. ಬಾಬಾ ಹೇಳ್ತಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಭಗವಂತನೇ ಬಂದು ಸ್ಥಾಪನೆ ಮಾಡ್ತಾರೆ. ನೀವು ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಸನಾತನ ಧರ್ಮದ ಸ್ಥಾಪನೆ ಬಾಬಾ ಮೊಟ್ಟ ಮೊದಲು ನಮ್ಮ ಆತ್ಮದಲ್ಲಿ, ಅರ್ಥಾತ್ ಮನದಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾವಾಗ ಸತ್ಯದ ಧರ್ಮ, ಪವಿತ್ರತೆಯ ಧರ್ಮ ನಮ್ಮ ಮನಸ್ಸಿನಲ್ಲಿ ಸ್ಥಾಪನೆ ಆಗ್ತದೋ, ಮನಸ್ಸು ಯಾವಾಗ ಸತೋ ಪ್ರಧಾನ ಆಗ್ತದ, ಸನಾತನ ಆಗ್ತದೆ, ಈ ಸನಾತನ ಮನಸ್ಸು ಮತ್ತೆ ತನ್ನ ಮೂಲ ಸ್ಥಿತಿಗೆ ಬರ್ತದೋ, ಇದಕ್ಕೇ ಬಾಬಾ ಸತ್ಯ ಧರ್ಮದ ಸ್ಥಾಪನೆ ಅಂತ ಹೇಳ್ತಾರೆ. ಆತ್ಮಕ್ಕೆ ಸ್ವಯಂನ ಧರ್ಮದ ಧಾರಣೆಯಲ್ಲಿ, ಪವಿತ್ರತೆಯ ಧಾರಣೆಯಲ್ಲಿ, ಮೂಲ ಸ್ಥಿತಿಯ ಧಾರಣೆಯಲ್ಲಿ ಬಾಬಾ ನಮಗೆ ನಾಲೆಜ್ನ ಮೂಲಕ ಬಂದು ನಿಲ್ಲಿಸ್ತಾರೆ, ಆ ಸ್ಥಿತಿಯನ್ನು ಪ್ರಾಪ್ತ ಮಾಡಿಸ್ತಾರೆ. ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತ. ಧರ್ಮ ಅಂದರೆ ಒಂದು ವಸ್ತು ಅಲ್ಲ, ಅಥವಾ ಕೇವಲ ವೈಬ್ರೇಷನ್ ಅಲ್ಲ, ಇದು ಆತ್ಮನ ಮೂಲ ಸ್ಥಿತಿ. ಯಾವಾಗ ಆತ್ಮ ಮೂಲ ಸ್ಥಿತಿಯಲ್ಲಿ ಬರ್ತಾರೋ ಆಗ ಬಾಹ್ಯ ಜಗತ್ತಿನಲ್ಲೂ ಕೂಡ ಆತ್ಮನ ಮನಸ್ಸಿನ ಮ್ಯಾನಿಫೆಸ್ಟೇಷನ್ ಬಾಹ್ಯ ಜಗತ್ತಿನಲ್ಲೂ ಕೂಡ ಅಷ್ಟೇ ಸುಂದರ, ಧಾರ್ಮಿಕ, ನಿಯಮಬದ್ಧವಾದ ಸುಸಂಸ್ಕೃತ ಸಮಾಜದ ನಿರ್ಮಾಣದ ಅನುಭೂತಿಯಾಗ್ತದೆ. ಅದಕ್ಕಾಗಿ ಬಾಬಾ ಸಂಗಮ ಯುಗದಲ್ಲಿ ಬಂದು ಸ್ಥಾಪನೆ ಮಾಡೋದು ಅಂತಂದರೆ ನಾಲೆಜ್ನ ಮೂಲಕ ಮೈಂಡಲ್ಲಿ ಧರ್ಮದ ಸ್ಥಾಪನೆಯನ್ನು ಮಾಡ್ತಾರೆ. अभी तुम हो संगम युग पर, संगम होता है बीच का, संगम पर स्वर्गवासी बनने का तुम पुरुषार्थ करते हो, इसीलिए संगम युग की महिमा है. ಕುಂಭ ಕಾ ಮೇಲಾ ಭಿ ವಾಸ್ತವ ಮೇ ಯಹ ಹೇ ಸರ್ವೋತ್ತಮ್. ಬಾಬಾ ಹೇಳ್ತಾರೆ, ಕಲಿಯುಗದ ಅಂತ್ಯ, ಸತ್ಯುಗದ ಆದಿಯ ಮಧ್ಯದ ಏನು ಸಂಗಮ ಇದೆ, ಈ ಸಂಗಮದಲ್ಲಿ ಎರಡು ಮಹಾನ್ ಕರ್ತವ್ಯಗಳನ್ನು ನಿಭಾಯಿಸೋದಕ್ಕಾಗಿ ಬಾಬಾ ಬರ್ತಾರೆ ಈ ವಿಶ್ವನಾಟಕದಲ್ಲಿ. ಒಂದು ಕಲಿಯುಗದ ಅಂತ್ಯ ಮಾಡೋದಕ್ಕಾಗಿ, ಅಧರ್ಮದ ಅಂತ್ಯ ಮಾಡೋದಕ್ಕಾಗಿ, ಇನ್ನೊಂದು ಸತ್ಯ ಧರ್ಮದ ಸ್ಥಾಪನೆ ಮಾಡಲಿಕ್ಕೆ. ಇವೆರಡೂ ಕಾರ್ಯವನ್ನು ಬಾಬಾ ಸ್ಥೂಲ ರೂಪದಲ್ಲಿ ಮಾಡ್ತಾ ಇಲ್ಲ, ತನ್ನ ಮಕ್ಕಳಾದಂತಹ ಆತ್ಮಗಳ ಮನಸ್ಸಿನಲ್ಲಿ ಏನು ಕಲಿಯುಗಿ ಅಧರ್ಮ ಸ್ಥಾಪನೆಯಾಗಿದೆ ಅದನ್ನು ನಾಲೆಜ್ನ ಆಧಾರದಿಂದ ಸಮಾಪ್ತ ಮಾಡಿಸ್ತಾರೆ. ಮತ್ತು ಅದೇ ನಾಲೆಜ್ನ ಆಧಾರದಿಂದ ತಮ್ಮೆಲ್ಲ ಮಕ್ಕಳ ಮನಸ್ಸಿನಲ್ಲಿ ಸತ್ಯ ಧರ್ಮದ ಸ್ಥಾಪನೆಯನ್ನು ಮಾಡಿಸ್ತಾರೆ. ಇವೆರಡೂ ಕಾರ್ಯವನ್ನು ಬಾಬಾ ಸಮಯ ಸಂಗಮ ಯುಗದಲ್ಲಿ ಬಂದು ಮಾಡಿಸುವ ಕಾರಣದಿಂದ, ಅಂದರೆ ಮನುಷ್ಯ ಆತ್ಮರ ಮನದಲ್ಲಿನ ಕಲಿಯುಗದ ಎಲ್ಲ ತಮೋ ಪ್ರಧಾನತೆ ಸಮಾಪ್ತಾಗಿ ಮನಸ್ಸಿನಲ್ಲಿ ಸತೋ ಪ್ರಧಾನತೆಯನ್ನು ಸ್ಥಾಪನೆ ಮಾಡುವಂತಹ ಸಮಯನೇ ಕುಂಭ. ಬಾಬಾ ಹೇಳ್ತಾರೆ ಸಂಗಮ ಅಂತ ಹೇಳ್ತಾರೆ. ಸಂಗಮ ಬಾಬಾ ಹಾಗೆ ನೋಡಿದರೆ ಬಾಬಾ ಮತ್ತು ಆತ್ಮ ಟೈಮ್ ಬಾಂಡಿಂದ ಪರೆ, ಟೈಮ್ ಲೆಸ್ ಸ್ಟೇಜಲ್ಲಿ ಇರ್ತಾರೆ. ಸಂಗಮ ಯುಗ ಅನ್ನುವಂಥ ಮಾತಲ್ಲ, ಬಾಬಾ ಬಂದು ಯಾವ ಸಮಯದಲ್ಲಿ ಆತ್ಮನ ತಮೋ ಪ್ರಧಾನತೆ ಮುಕ್ತ ಮತ್ತು ಸತೋ ಪ್ರಧಾನರನ್ನಾಗಿ ಮಾಡುವ ನಾಲೆಜ್ ಕೊಡ್ತಾರೆ, ಇದೇ ಸಂಗಮ ಯುಗ. ಅದಕ್ಕಾಗಿ ಸಂಗಮ ಯುಗದ ಮಹಿಮೆ ಬಹಳ ಅಪಾರಿದೆ. ಇದಕ್ಕನೇ ಕುಂಭಮೇಳ ಅಂತ ಹೇಳಲಾಗ್ತದೆ. ವಾಸ್ತವದಲ್ಲಿ ಈ ಸಮಯ ಮತ್ತು ಈ ಪುರುಷಾರ್ಥ ಏನಿದೆ ಸರ್ವೋಪರಿ, ಸರ್ವೋತ್ತಮ, ಸರ್ವಶ್ರೇಷ್ಠ ಆಗಿದೆ. ಯಾಕೆ ಅಂತಂದರೆ ಸಿಕ್ಕಿ ಹಾಕಿಕೊಂಡಂತಹ
ದುಃಖಿಯಾದಂತಹ ನಾವು ಆತ್ಮಗಳು ಅರ್ಥಾತ್ ಆತ್ಮನ ಮನಸ್ಸು ಈಗ ಮೂಲ ಸ್ಥಿತಿಯನ್ನು ತಲುಪುವಂತಹ ಮಾತಿದೆ. ಹಾಗೆ ನೋಡಿದರೆ ನೀರು, ಎರಡು ನದಿ ಅಥವಾ ಸಾಗರ, ನದಿಗಳ ಸಂಗಮ ಏನಿದೆ ಇದು ಭಕ್ತಿ ಮಾರ್ಗದ ಕೇವಲ ಒಂದು ಭಾವನೆ ಇದೆ ಅಂತ ಹೇಳ್ತಾರೆ ಬಾಬಾ. ಭಾವನೆಗೆ ತಕ್ಕ ಫಲ ಭಲೆ ಸಿಗ್ತದೆ, ಆದರೆ ಯಾರೂ ಕೂಡ ಮೂಲ ಸತೋಪ್ರಧಾನತೆಯನ್ನು ಅಥವಾ ಆತ್ಮ ಪಾವನತೆಯನ್ನು ಪಡ್ಕೊಳ್ಳಿಕ್ಕೆ ಎಂದಿಗೂ ಸಾಧ್ಯನೇ ಇಲ್ಲ. ಇನ್ಕೋ ಹಿ ಪುರುಷೋತ್ತಮ್ ಕಹಾ ಜಾತಾ ಹೈ, ತುಮ್ ಜಾನ್ತೆ ಹೋ ಹಮ್ ಸಬ್ ಏಕ್ ಬಾಬಾ ಕೆ ಬಚ್ಚೆ ಹೇ. ಮಕ್ಕಳೇ, ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವೆಲ್ಲ ಒಬ್ಬ ಪರಂಪಿತ ಪರಮಾತ್ಮನ ಸಂತಾನರಿದ್ದೀವಿ ಆತ್ಮೀಯ ರೂಪದಲ್ಲಿ. ಯೇ ಹೇ ದುನಿಯಾ पुराना सो नया, नया सो पुराना होता है. यह पाठ तुम बच्चों को पक्का है. तुम जानते हो नई दुनिया कब बनती, फिर पुरानी कब होती है. ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮಗಿದು ಗೊತ್ತಿದೆ, ಹಳೆಯದ್ರಿಂದ ಹೊಸದು, ಹೊಸದ್ರಿಂದ ಹಳೆಯದು. ಈ ಪಾಠ ನೀವು ಮಕ್ಕಳಿಗೇ ಪಕ್ಕಾ ಇದೆ. ನೀವು ತಿಳ್ಕೊಂಡಿದ್ದೀರಿ ಈ ಹಳೆಯ ಜಗತ್ತು ಯಾವಾಗ ಹೊಸದಾಗ್ತದೆ, ಹೊಸದು ಯಾವಾಗ ಹಳೆಯದಾಗ್ತದೆ ಅಂತ. ಯಹ ಭಿ ಕೋಯಿ ಕಿ ಬುದ್ಧಿ ಮೇ ಪೂರಿ ರೀತಿ ಹೇ. ಬಾಬಾ ಹೇಳ್ತಾರೆ, ಕೆಲವರ ಬುದ್ಧಿಯಲ್ಲಿ ಮಾತ್ರ ಪೂರ್ಣ ನಾಲೆಜ್ ಇದೆ. ಇಷ್ಟೆಲ್ಲ ಹೇಳಿದ ಮೇಲೆ ನಾವು ಅನುಭವ ಮಾಡ್ತೀವಿ ಬಾಬಾ ಏನು ಹೇಳಿದ್ದಾರೆ, ಯಾವಾಗ ಶುರು ಆಗ್ತದ, ಹೊಸದು ಹಳೇದು ಯಾವಾಗ ಆಗ್ತದ, ಹಳೇದು ಯಾವಾಗ ಆಗ್ತದಂತ ಸ್ಥೂಲ ರೂಪದಲ್ಲಿ ಟೈಮನ ಮೂಲಕ, ಸಮಯದ ಮೂಲಕ ನಾವು ಹೇಳ್ತೀವಿ ಇಲ್ಲಿಂದ ಇಲ್ಲಿಗೆ ಈ ಯುಗ ಶುರುವಾಗ್ತದೆ. ಆದರೆ ಬಾಬಾ ಹೇಳ್ತಾರೆ ಬುದ್ಧಿಯಲ್ಲಿ, ಎಲ್ಲರ ಬುದ್ಧಿಯಲ್ಲಿ ಇಲ್ಲ. ಅಂದರೆ ಹಳೇದು ಹೊಸದಾಗೋದು ಅಂತಂದರೆ ಹಳೆಯ ಮಾನ್ಯತೆಗಳು, ದ್ವಾಪರಯುಗದಿಂದ ತುಂಬಿದಂಥ ಮಾನ್ಯತೆಗಳೇನಿದ್ದಾವೆ, ವಿಚಾರಗಳೇನಿದ್ದಾವೆ ಮನಸ್ಸಿನಲ್ಲಿ, ಅದು ಯಾವಾಗ ಬಾಬಾರ ನಾಲೆಜ್ ಸಿಗ್ತದೋ ಆಗ ಹೊಸದಾಗ್ತದೆ. ಅರ್ಥಾತ್ ಮೂಲ ನಮ್ಮ ಸತೋಪ್ರಧಾನತೆಯನ್ನು ನಾವು ಪ್ರಾಪ್ತ ಮಾಡ್ಕೊಳ್ತೀವಿ. ಯಾವಾಗ ನಾವು ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಬರ್ತೀವಿ, ಹೊಸ ಜೀವನ ಮಾಡ್ತೀವಿ, ದ್ವಾಪರ ಯುಗದ ಸಮಯದ ನಂತರ ನಾವು ಆತ್ಮ ನಮ್ಮ ಮೂಲ ಸ್ವರೂಪವನ್ನು ಮರೆತು ಈ ಮನಸ್ಸು ತಾನೇ ರಾಜ, ತಾನೇ ಮಾಲೀಕ್ ಅಂತ ಘೋಷಣೆ ಮಾಡಿಕೊಂಡು ಒಂದು ಹೊಸ ಪರಿಚಯ ಮಾಡಿಕೊಳ್ತದೆ. ನಾ ಅಂದರೆ ಯಾರು ಅಂದ್ರೆ ಮನಸ್ಸು ಅಂತಲ್ಲ, ನಾನು ಮನಸ್ಸು ಅಂತಂದ್ರೆ ಮನುಷ್ಯ, ನಾನು ಅಂದರೆ ದೇಹದಾರಿ, ನಾನು ಅಂದ್ರೆ ಸ್ತ್ರೀ ಪುರುಷ, ಅದ್ರ ಜೊತೆಯಲ್ಲಿ ನಾನು ಅಂದ್ರೆ ಮಾಲೀಕ ಮಾಲಿಕ್ತಿ ಅನ್ನುವಂಥ ಹೊಸ ಪರಿಚಯ ಮಾಡ್ಕೊಳ್ತದೆ. ಇದಕ್ಕೆ ಬಾಬಾ ಹಳೇದು ಅಂತ ಹೇಳ್ತಾರೆ. ಹಳೇದು ಅಂದರೆ ತಮೋ ಪ್ರಧಾನತೆ. ತಮೋ ಪ್ರಧಾನವಾದ ಈ ಜಗತ್ತು ಹೊಸದು ಹೆಂಗಾಗ್ತದ, ಹೊಸದು ಹಳೇದು ಹೆಂಗಾಗ್ತದ, ಇದು ಸ್ಥೂಲ ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವಂಥ ಮಟೀರಿಯಲ್ ಒಳಗಾಗುವಂಥ ಬದಲಾವಣೆಯ ಮಾತು ಬಾಬಾ ಹೇಳ್ತಾ ಇಲ್ಲ. ಇದು ಸೂಕ್ಷ್ಮವಾದಂಥ ಮನಸ್ಸಿನಲ್ಲಿ, ಭಾವನೆಗಳಲ್ಲಿ, ವಿಚಾರಗಳಲ್ಲಿ ಏನು ಬದಲಾವಣೆಯಾಗಿದೆ, ಹೊಸದು ಹಳೆದು, ಆ ಮಾತು ಹೇಳ್ತಿದ್ದಾರೆ. स्टूडेंट में कोई अच्छा समझदार होते, अच्छी धारणा करते हैं और कराने का शौक़ होता. कोई तो अच्छी रीति धारण करते हैं, कोई मीडियम, कोई थर्ड, कोई फोर्थ. प्रदर्शनी में तो रिफाइन ರೀತಿ समझाने वाले चाहिए. ಬಾಬಾ ಹೇಳ್ತಾರೆ, ಹೇಗೆ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳಿರ್ತಾರೆ, ಕೆಲವರು ಬಹಳ ತಿಳುವಳಿಕೆ ಉಳ್ಳಂತಹ ಆಲ್ರೌಂಡರ್ ಇರ್ತಾರೆ, ಎಲ್ಲ ವಿಷಯಗಳಲ್ಲೂ ಕೂಡ ಬಹಳ ಮುಂದೆ ಇರ್ತಾರೆ, ಫಸ್ಟ್ನಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ಇನ್ನೇ ಕೆಲವರು ಸೆಕೆಂಡ್ ಸ್ಟೇಜ್, ಕೆಲವರು ಡಲ್ ಇರ್ತಾರೆ, ಥರ್ಡ್ ಸ್ಟೇಜ್, ಕೆಲವರು ಫೋರ್ತ್ ಸ್ಟೇಜಲ್ಲೂ ಇರ್ತಾರೆ. ಸೇಮ್ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಅದೇ ಕೆಟಗರಿಯವರು ಇದ್ದಾರೆ ಅಂತಾರೆ ಬಾಬಾ. ಕೆಲವರು ಚೆನ್ನಾಗಿ ಧಾರಣೆ ಮಾಡ್ಕೊಳ್ತಾರೆ, ಬೇರೆಯವರಿಗೂ ಮಾಡಿಸ್ತಾರೆ. ಧಾರಣಾ ಅಂತಂದರೆ ಬಿಳಿ ಬಟ್ಟೆ, ಬ್ಯಾಡ್ಜ್, ಹೊರಗಿನ ಭೋಜನ ಬಿಡೋದು, ಇವು ಸ್ಥೂಲ ರೂಪದ ಬಾಹ್ಯ, ಇವು ಅವಶ್ಯಕ ಇದೆ. ಆದರೆ ಮೂಲ ಧಾರಣ ಅಂತಂದರೆ ದೇಹದ ಜಗತ್ತಿನಿಂದ ತನ್ನನ್ನು ಬೇರೆ ಮಾಡಿಕೊಂಡು ನಾಟಕವನ್ನು, ನಾಟಕ ಅಂದರೆ ಅಸತ್ಯ, ಸಿನಿಮಾ ಅಥವಾ ಇದು ಒಂದು ಫಿಲ್ಮ್, ಸ್ವಪ್ನದ ಲೋಕ ಅಂತ ತಿಳ್ಕೊಂಡು ತನ್ನ ಆತ್ಮದ ಸತ್ಯ ಸ್ವರೂಪದಲ್ಲಿ ಸ್ಥಿತಾಗಿ ನಾಟಕದಲ್ಲಿರುವಂಥ ತಾನೂ ಕೂಡ ಸಾಕ್ಷಿಯಾಗಿ ನೋಡುವಂತಹ ಅಭ್ಯಾಸ ಮಾಡ್ತಾರಲ್ಲ, ಇಂಥ ಧಾರಣೆ ಮಾಡಿಕೊಳ್ಳುವಂಥವರು ಕೆಲವರೇ ಇದ್ದಾರೆ ಮತ್ತು ಬೇರೆಯವರಿಗೂ ಮಾಡಿಸ್ತಾರೆ. बाबा कहते हैं, बच्चे पुरुषोत्तम बनना है तो जो कनिष्ठ बनाने वाली बातें हैं उन्हें न सुनो, एक बाबा से ही सुनो. ಬಾಬಾ ಹೇಳ್ತಾರೆ, ಮಕ್ಕಳೇ ಪುರುಷೋತ್ತಮರಾಗಬೇಕು ಅಂತಂದರೆ ಯಾವುದು ನಿಮ್ಮನ್ನು ಕನಿಷ್ಠರನ್ನಾಗಿ ಮಾಡುವಂಥ ಮಾತುಗಳಿವೆ ಅವುಗಳನ್ನು ಎಂದಿಗೂ ಕೇಳಬೇಡ್ರಿ. ಕೇವಲ ಒಬ್ಬ ತಂದೆಯ ಮಾತನ್ನು ಮಾತ್ರ ಕೇಳ್ರಿ.
ಇದಕ್ಕೆ ಎಷ್ಟು ಅಂಡರ್ಲೈನ್ ಮಾಡಿಯೂ ಕೂಡ ಕಡಿಮೆ. ಯಾಕೆ ಅಂದರೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಪುರುಷೋತ್ತಮ ಅಂದರೆ ಆತ್ಮ, ಆತ್ಮನ ಮನಸ್ಸು ಮತ್ತು ಮೂಲ ಸ್ಥಿತಿ ಪರಮಾತ್ಮನ ಸಮಾನ ಸ್ಥಿತಿಯನ್ನು ನಾವು ಪಡ್ಕೊಳ್ಬೇಕು, ಅನುಭವ ಮಾಡಬೇಕು ಅಂತಂದರೆ ಕನಿಷ್ಠರನ್ನಾಗಿ ಮಾಡುವಂತಹ ಯಾವ ಈ ಜಗತ್ತಿನ ಮನುಷ್ಯರ ಮಾತುಗಳನ್ನು ಕೇಳಲೇಬೇಡ್ರಿ ಅಂತ. ಅಂದರೆ ಭಲೆ ಅದು ಶಾಸ್ತ್ರದ ಮಾತಿರ್ಬೋದು, ಪುರಾಣದ ಮಾತಿರ್ಬೋದು, ಭಕ್ತಿಯ ಮಾತಿರ್ಬೋದು, ಅಥವಾ ಲೋಕಾರೂಢಿಯ ದಿನನಿತ್ಯದ ಜೀವನದ ಮಾತುಗಳೇ ಇರ್ಬೋದು. ಆ ಮಾತುಗಳನ್ನು ಕೇಳಿದ ಮೇಲೆ ಈ ಮೈಂಡ್ ಮತ್ತೆ ಅದೇ ಲೋಕದ ವಿಚಾರದ ಸಂಚಾರದಲ್ಲಿ ಸಿಲುಕಿಕೊಳ್ತದೆ. ಅದಕ್ಕಾಗಿ ಈ ಮನಸ್ಸನ್ನು ನಾವು ಮೇಲೆತ್ತುವ ಕೆಲಸ ಮಾಡುವಾಗ ಲೋಕದ ಮಾತುಗಳನ್ನು ಕೇಳಿದ್ರಿ ಅಂತಂದರೆ ಬಾಬಾ ಹೇಳ್ತಾರ, ನೀವು ಪುರುಷೋತ್ತಮರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅಂಥ ಮಾತುಗಳನ್ನು ಕೇಳಬೇಡ್ರಿ. ಒಬ್ಬ ತಂದೆ ಹೇಳುವ ಮಾತನ್ನು ಕೇಳ್ರಿ ಅಂತಂದರೆ ಸ್ಥೂಲ ರೂಪದ ಕಿವಿಯಿಂದ ಕೇಳೋ ಮಾತಲ್ಲ, ಅವ್ರು ಹೇಳ್ದಂಗೆ ನಡೀರಿ. ಕೇವಲ ಒಬ್ಬ ಬಾಬಾ ಹೇಳ್ದಂಗೆ ನಡೀರಿ. ಬಾಕಿ ಇಲ್ಲಿವರೆಗೆ ತಮ್ಮ ಮನಸ್ಸು ಅಥವಾ ಜನತೆ ಅಥವಾ ಲೋಕ ಏನು ಹೇಳಿದೆ ಆ ಮಾತುಗಳನ್ನು ಕೇಳಿಸ್ಕೋಬೇಡ್ರಿ, ಅದರ ಅನುಸಾರ ನಡೆಯುವ ಪ್ರಯತ್ನ ಮಾಡಬೇಡ್ರಿ. ವ್ಯಭಿಚಾರಿ ಜ್ಞಾನ್ ಸುನೋ ಅವ್ರ ಕೋಯಿ ಸೆ ಜೋ ಸುನೆಂಗೆ ವೋ ಹೇ ಜೂಟ್. ಬಾಬಾ ಅಂತಾರ ಕ್ಲಿಯರ್ ಮಾಡ್ತಿದ್ದಾರೆ. ಮತ್ತೆ ಯಾವ ಮಾತು ಕೇಳಿಸ್ಕೋಬಾರ್ದು. ಈ ಬಾಬಾ ಎಲ್ಲರೂ ಬಾಬನ್ ಥರನೇ, ಅಥವಾ ಅಲ್ಲಿ ಸ್ವಾಮಿಗಳೂ ಕೂಡ ನಮ್ಮ ಬ್ರಹ್ಮ ಬಾಬನ್ ಥರನೇ, ಅಥವಾ ಇಲ್ಲಿ ಜ್ಞಾನ ಅಲ್ಲಿ ಜ್ಞಾನ ಒಂದೇ ಇದೆ ಅಂತ ಹೀಗೂ ಹೇಳ್ತಾರಲ್ಲ. ಬಾಬಾ ಹೇಳ್ತಾರದ ಅವ್ಯಭಿಚಾರಿ ಜ್ಞಾನ. ಎಷ್ಟು ಸುಂದರವಾಗಿ ಬಾಬಾ ಹೇಳ್ತಿದ್ದಾರೆ. ಅವ್ಯಭಿಚಾರಿ ಜ್ಞಾನ ಅಂದರೆ ಇದು ಒಬ್ಬ ಪರಮಾತ್ಮನಿಂದ ಹೇಳಲ್ಪಟ್ಟಂತಹ ಮತ್ತು ಜೀವನ್ಮುಕ್ತಿ ಕೊಡಿಸುವಂತಹ ನಾಲೆಜ್. ಇದು ಅವ್ಯಭಿಚಾರಿ ನಾಲೆಜ್. ಅದಕ್ಕಾಗಿ ಒಬ್ಬ ತಂದೆ ಹೇಳುವ ನಾಲೆಜನ್ನೇ ಕೇಳ್ರಿ. ಬಾಕಿ ಏನೆಲ್ಲ ಇದೆ ಸುಳ್ಳಿದೆ ಅಂತಾರೆ ಬಾಬಾ. ಅಂಡರ್ಲೈನ್, ಟ್ರಿಪಲ್ ಅಂಡರ್ಲೈನ್. ಬಾಕಿ ಯಾರು ಏನೆಲ್ಲ ಹೇಳ್ತಾರೋ ಅದು ಸುಳ್ಳಾಗಿದೆ. ಸುಳ್ಳು ಅಂದರೆ ಅದು ನಾಟಕದ ಮಾತು ಅಂತ. ಸುಳ್ಳು ಅಂತಂದರೆ ಇದು ಕನಸಿನಲ್ಲಿ ಯಾರೇ ನಿಮಗೆ ಏನೇ ಗಿಫ್ಟ್ ಕೊಟ್ಟರು, ಯಾರೇ ನಿಮಗೆ ಎಂಥದೇ ಸ್ಥಾನದಲ್ಲಿ ಕರ್ಕೊಂಡು ಹೋದರು, ಎಂಥದೇ ಪ್ರೀತಿಯನ್ನು ನಿಮಗೆ ತೋರಿಸಿದ್ರು, ಕನಸು ಯಾವತ್ತಿಗೂ ಕನಸೇ ಆಗ್ತದ. ಹಾಗೆ ಈ ವಿಶ್ವ ನಾಟಕದಲ್ಲಿ ಯಾರದೇ ಮೂಲಕ ಯಾವುದೇ ಮಾತುಗಳು ಬಂದಿವೆ, ಅದು ನಮಗೆ ಬಲೆ ಭಕ್ತಿಯ ಮಾತಿರ್ಬೋದು ಅಥವಾ ಅಧ್ಯಾತ್ಮ ಅಂತ ಹೇಳುವಂಥ ಮಾತಿರ್ಬೋದು. ಆದರೆ ಬಾಬನ ಮುಖದಿಂದ ಯಾವುದು ಬಂದಿಲ್ವೋ ಅವೆಲ್ಲ ಸುಳ್ಳು ಅಂತಾರೆ ಬಾಬಾ, ಕನಸಿನ ಮಾತು. ಬಾಬಾ ಅಭಿ ತುಮಕೋ ಸಚ್ ಸುನಾಕರ್ ಪುರುಷೋತ್ತಮ್ ಬನಾತೆ ಹೇ. ಈಗ ಬಾಬಾ ಬಂದು ನಮಗೆ ಸತ್ಯವನ್ನು ಹೇಳಿ ಆತ್ಮನ ಮನಸ್ಸನ್ನು ಪುರುಷೋತ್ತಮನನ್ನಾಗಿ ಮಾಡ್ತಿದ್ದಾರೆ. ಇವಿಲ್ ಬಾತಿ ತುಮ್ ಸುಂತೆ ಕನಿಷ್ಠ ಬನ್ ಗಯೇ ಹೋ. ಕೆಟ್ಟ ಮಾತುಗಳನ್ನು ಕೇಳ್ತಾ ಮನುಷ್ಯ ಮತವನ್ನು ಅಥವಾ ದೇಹದಾರಿಯ ಮತವನ್ನು ಕೇಳಿ ನೀವೀಗ ಬಹಳ ಕನಿಷ್ಠರಾಗಿದ್ದೀರಿ ಅಂತಾರೆ ಬಾಬಾ. ಸೋಜ್ ರಹೇ ಬ್ರಹ್ಮ ಕಾ ದಿನ್, ಅಂಧಿಯಾರ ಹೇ ಬ್ರಹ್ಮ ಕಿ ರಾತ್. ಬೆಳಕು ಅಂದರೆ ನಾಲೆಜ್ ಎಲ್ಲಿದೆ ಅಂತಂದರೆ ಯಾವಾಗ ಆತ್ಮನಲ್ಲಿ ಆ ನಾಲೆಜ್ ಸ್ವರೂಪದಲ್ಲಿ ಇರ್ತದೋ ಅದೆಲ್ಲ ಸಮಯ ಬ್ರಹ್ಮನ ದಿನ, ಸತ್ಯುಗ ತ್ರೇತಾಯುಗದ ಟೈಮ್ ಆಗಿರ್ತದೆ. ಅದಕ್ಕಾಗಿ ಯಾವಾಗ ಆ ನಾಲೆಜ್ ಮರೆಯಾಗಿ ಆತ್ಮದಲ್ಲಿ ಅಂಧಕಾರ ತುಂಬ್ತದೋ ಅದಕ್ಕೆ ಬ್ರಹ್ಮನ ರಾತ್ರಿ ಅಂದರೆ ದ್ವಾಪರ ಕಲಿಯುಗ ಅಂತ ಹೇಳಲಾಗ್ತದೆ. ಇವೆಲ್ಲ ಮಾತುಗಳು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳುವಂಥವಾಗಿವೆ ಅಂತಾರೆ ಬಾಬಾ. ನಂಬರ್ವಾರ್ ತೋ ಹರ್ ಬಾತ್ ಮೇ ಹೋಂಗೆ ಹಿ ಹೇ. ಡಾಕ್ಟರ್ कोई 10-20 हज़ार एक ऑपरेशन का लेते, कोई को खाने के लिए भी नहीं. बैरिस्टर भी ऐसा ही होते हैं. ಬಾಬಾ ಯಾವಾಗಲೂ ಉದಾಹರಣೆ ಕೊಡ್ತಿರ್ತಾರೆ ವಕೀಲರದ್ದು. ಅದೇ ರೀತಿ ಇವತ್ತು ಡಾಕ್ಟರ್ಸ್ದು ಹೇಳ್ತಾರೆ. ಕೆಲವು ಎಲ್ಲ ಡಾಕ್ಟರ್ ನಂಬರ್ವಾರ್ ಇರ್ತಾರೆ. ಕೆಲವರು ಒಂದು ಸಣ್ಣ ಆಪ್ರೇಷನ್ಗೆ 10-20 ಸಾವಿರ ತೊಗೊಳ್ತಾರೆ. ಅದನ್ನು ಪ್ರೀತಿಯಿಂದ ಕೊಟ್ಟು ಜನ ಆಪ್ರೇಷನ್ ಮಾಡಿಸ್ಕೊಳ್ತಾರೆ. ಕೆಲವರಿಗೆ ಊಟ ಮಾಡಲಿಕ್ಕೂ ಕೂಡ ಇರೋದಿಲ್ಲ. तुम भी जितना पढ़ाएंगे उतना ऊंच पद पाएंगे. ಫರಕ್ ತೋ ಹೇನಾ. ಬಾಬಾ ಹೇಳ್ತಾರೆ, ಭಲೆ ಆತ್ಮ ನಾವೆಲ್ಲರೂ ಒಂದೇ ರೀತಿ ಇದ್ರೂ ಕೂಡ ನಾವು ಈ ವಿಶ್ವ ನಾಟಕದಲ್ಲಿ ಬಂಧಿತಾಗಿರುವ ಕಾರಣದಿಂದ ಬಾಬಾ ಹೇಳ್ತಾರೆ, ಎಷ್ಟು ಓದಿಸ್ತೀರಿ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡಿತೀರಿ. ಓದುತ್ತೀರಿ ಅಂತಂದರೆ ಎಷ್ಟು ನಾಲೆಜ್ ಈ ಮನಸ್ಸಿಗೆ ತಿಳಿಸ್ತೀರಿ, ಈ ಮನಸ್ಸಿಗೆ ಓದಿಸ್ತೀರಿ, ಅಷ್ಟು ಬಾಬಾ ಹೇಳ್ತಾರೆ ನೀವು ಶ್ರೇಷ್ಠ ಪದವಿಯನ್ನು ಪಡಿತೀರಿ. ವ್ಯತ್ಯಾಸ ಅಂತೂ ಇರ್ತದಲ್ಲ. दासियों में भी नंबरवार होते हैं. सारा मदार पढ़ाई पर है. अपने से पूछना चाहिए हम कितना पढ़ते हैं. भविष्य जन्मांतर क्या बनेंगे.
ನಿಮಗೆ ನೀವೇ ಕೇಳ್ಕೊಡ್ರಿ. ದಾಸಿಯರಲ್ಲೂ ಕೂಡ ನಂಬರ್ ವಾರ್, ಬರೀ ಸಿಂಪಲ್ ದಾಸಿ ಅಲ್ಲ, ದಾಸಿಯರಲ್ಲೂ ನಂಬರ್ ವಾರ್. ಎಲ್ಲವೂ ಈ ವಿದ್ಯೆ ಮೇಲೆ ನಿರ್ಧಾರಿತಿದೆ ಅಂದ ಮೇಲೆ ತಮಗೆ ತಾವು ಕೇಳ್ಕೊಳ್ರಿ, ನಾನು ಎಷ್ಟು ಓದುತ್ತಾ ಇದ್ದೀನಿ, ಅರ್ಥಾತ್ ಈ ಮೈಂಡಿಗೆ ಬಾಬಾ ಕೊಡುವಂಥ ನಾಲೆಡ್ಜ್ ಎಷ್ಟು ನಾನು ಕೊಟ್ಟು ಅದನ್ನು ಪ್ರದಾನ ಮಾಡ್ತಿದ್ದೀನಿ ಅಂತ ನೋಡ್ಕೊಡ್ರಿ. ಭವಿಷ್ಯ ಜನ್ಮ ಜನ್ಮಾಂತರಕ್ಕಾಗಿ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತ ನೋಡ್ಕೊಡ್ರಿ. ಜೋ ಜನ್ಮ ಜನ್ಮಾಂತರ बनेंगे सो कल्प कल्पांतर बनेंगे, इसीलिए पढ़ाई पर तो पूरा अटेंशन देना चाहिए ना. ಬಾಬಾ ಹೇಳ್ತಾರೆ, ಮಕ್ಕಳೇ ಯಾರೀಗ ಜನ್ಮ ಜನ್ಮಾಂತರ ಆಗ್ತೀರಿ, ಭವಿಷ್ಯ ಮಾಡ್ಕೊಳ್ತೀರಿ, ಪ್ರಾರಬ್ಧ ಮಾಡ್ಕೊಳ್ತೀರಿ, ಒಳ್ಳೆಯ ವಿದ್ಯೆಯನ್ನು ಓದುತ್ತೀರಿ, ಇದು ಕಲ್ಪ ಕಲ್ಪಾಂತರವಾಗಿ ನಿಮ್ಮ ಜೊತೆಯಲ್ಲಿ ಬರ್ತದೆ ಅಂತಾರೆ ಬಾಬಾ. ಅದಕ್ಕಾಗಿ ವಿದ್ಯೆ ಮೇಲೆ ಪೂರ್ಣ ಗಮನವನ್ನು ಕೊಡಬೇಕು. ವಿಶ್ ಪೀನಾ ತೋ ಏಕದಮ್ ಛೋಡ್ ದೇನಾ ಚಾಹಿಯೆ. ಬಾಬಾ ಹೇಳ್ತಾರೆ, ಸ್ತ್ರೀ ಪುರುಷ ಭಾನ ಅಂದರೆ ಪತಿ ಪತ್ನಿ ಇದ್ದೀವಿ ಅಂದಮೇಲೆ ಕಾಮ ವಿಕಾರ, ದೇಹ ಭಾನ, ಆಕರ್ಷಣೆ ಇದು ಅವಶ್ಯಕ ಇದೆ ಎನ್ನುವಂಥದ್ದು BK ರೋಲ್ ಪ್ಲೇ ಮಾಡುವಂಥ ಮಕ್ಕಳಲ್ಲೂ ಕೆಲವರಿಗಿರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಕೇವಲ ಪತಿ ಪತ್ನಿ ಮಾತಲ್ಲ, ವಿಷ ಅಂತಂದರೆ ಪಂಚವಿಕಾರಗಳ ಸ್ವರೂಪ ಆಗುವಂಥದ್ದು, ಅದು ಯಾರೇ ರೋಲ್ ಪ್ಲೇ ಮಾಡಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ವಿಷ ಕುಡಿಯುವುದಂತೂ ಏಕ್ದಮ್ ಬಿಟ್ಟು ಬಿಡಬೇಕು ಅಂತಾರೆ ಬಾಬಾ. ಒಂದು ಕ್ಷಣ ಬಾಬಾ ತಿಳಿಸಿದ ತಕ್ಷಣ ಬಿಟ್ಟು ಬಿಡಬೇಕು. संगम में तो ऐसा भी नहीं कहा जाएगा मूत पलिती कपड़ धोए, इस समय सबकी झोली ಸಡಿ ಹುಯಿ ಹೇ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಶಿವ ಬಾಬಾರು ಬಂದು ಎಲ್ಲರ ಒಂದು ಮೈಲಿಗೆಯನ್ನು ತೊಳೆಯುವ ಅವಶ್ಯಕತೆಯೇ ಇರೋದಿಲ್ಲ. ಯಾಕೆಂದರೆ ಇದೇ ಸಮಯದಲ್ಲಿ ಎಲ್ಲರ ಬಟ್ಟೆ ಕೊಳೆತು ಹೋಗಿದೆ ಅಂತ ಹೇಳ್ತಾರೆ ಬಾಬಾ. ಎಲ್ಲರ ಮನಸ್ಸನ್ನುವಂಥ ಬಟ್ಟೆ ತಮೋ ಪ್ರಧಾನ ಆಗಿಬಿಟ್ಟಿದೆ. ಅದಕ್ಕಾಗಿ ಬಾಬಾ ಬಂದು ಮತ್ತೆ ನಾಲೆಜ್ನ ಮೂಲಕ ಕ್ಲೀನ್ ಮಾಡ್ತಾರೆ. देही अभिमानी होने के कारण सतयुगी देवताओं को मोह जीत का टाइटल मिला हुआ है, क्योंकि वहाँ समझते हैं हम आत्मा है. अब यह शरीर छोड़ दूसरा लेना मोह जीत राजा की भी कथा है ना. ಬಾಬಾ ಹೇಳ್ತಾರೆ, ಭಾರತದಲ್ಲಿ ಈ ಸಮಯದಲ್ಲಿ ಮೋಹಜಿತ್ ರಾಜನ ಕಥೆ ಇದೆ. ಆ ಕಥೆಯಲ್ಲಿ ಏನು ಸಿದ್ಧ ಆಗ್ತದ ಫೈನಲ್ ಅಂತಂದರೆ, ರಾಜನಿಗೆ ರಾಜ ಆದರೂ ಕೂಡ ತನ್ನ ರಾಜ್ಯದ ಮೇಲೆ ಮೋಹ ಇರಲಿಲ್ಲ. ತನ್ನ ಸಿಂಹಾಸನ, ತನ್ನ ದೇಹ, ಪತ್ನಿ, ಮಗ ಮತ್ತು ಪ್ರಜೆಗಳ ಮೇಲೂ ಕೂಡ ರಾಜ್ಯ ಆಡಳಿತ ಮಾಡುವ ಇಚ್ಛೆನೂ ಕೂಡ ಅವನಿಗಿರೋದಿಲ್ಲ. ಆದರೂ ಅವನು ಬಹಳ ಸುಂದರವಾಗಿ ರಾಜ್ಯಾಭಿನಯ ಮಾಡ್ತಿರ್ತಾನೆ, ರಾಜ್ಯವನ್ನು ನಡೆಸ್ಕೊಂಡು ಹೋಗ್ತಿರ್ತಾನೆ. ಅದಕ್ಕಾಗಿ ಮೋಹಜೀತ್ ರಾಜ ಅಂತ. ರಾಜನಿಗೆ ಎಲ್ಲೂ ಮೋಹ ಇರೋದಿಲ್ಲ. ಯಾರೇ ಅದನ್ನು ವಾಪಸ್ ಕಸ್ಕೊಂಡ್ರೂ ಕೂಡ ರಾಜನಿಗೆ ಯಾವುದೇ ಥರದ ಫೀಲಿಂಗ್ನೂ ಆಗೋದಿಲ್ಲ. ಅಂದರೆ ಬಾಬಾ ಹೇಳ್ತಾರೆ, ಇದು ಕತೆ ಎಲ್ಲಿದು ಅಂತಂದರೆ, ಹಂಗೆ ರಾಜ ಇರಲಿಲ್ಲ, ಸತ್ಯುಗದ ಆತ್ಮಗಳೆಲ್ಲರೂ ಮೋಹಜಿತ್ ರಾಜ ಆಗಿದ್ದರು. ಅದಕ್ಕಾಗಿ ಈ ಟೈಟಲ್ ಅವರಿಗಿದೆ. ಅಲ್ಲಿ ಶರೀರ ಬಿಟ್ಟರು ಇನ್ನೊಂದು ಶರೀರ ತಗೋತಾರೆ, ಆದರೆ ಯಾರಿಗೂ ಶರೀರದ ಮೇಲೆ ಮೋಹ ಇರೋದಿಲ್ಲ. ಹೇಗೆ ಈ ಸಮಯದಲ್ಲಿ ಬಟ್ಟೆಯನ್ನು ತೊಟ್ಟು ಭಾಳ 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 ಹಳೆಯದು, ಅಂದರೆ ಅದನ್ನು ಉಡ್ಲಿಕ್ಕೂ ಕೂಡ ಯೋಗ್ಯ ಇಲ್ಲ, ಅದ್ರ ಕಲರೂ ಸರಿ ಇಲ್ಲ ತಂದಾಗ ನಾವು ಸಹಜವಾಗಿ ಹೀಗೆ ಅನ್ಕೋತೀವಿ, ಇದನ್ನು ಬಿಟ್ಟು ಬಿಡಬೇಕು, ನಾಳೆಯಿಂದ ಇದನ್ನು ಹಾಕ್ಕೊಳ್ಳದೆ ಬಿಟ್ಬಿಡಬೇಕು ಅಂತೀವಿ. ನಾವು ಎಂದೂ ಕೂಡ ಫೀಲಿಂಗ್ ಮಾಡಿಕೊಂಡು 4 ಜನರ ಮುಂದೆ ಹೇಳಿ ಬಟ್ಟೆ ಬಿಡ್ತಾ ಇದ್ದೀನಿ, ಹೆಂಗೆ ಬಿಡಲಿ ಅಂತ ಅನ್ನೋದಿಲ್ಲ. ಮತ್ತು ಎಂದಿಗೂ ಆ ಬಟ್ಟೆಯನ್ನು ಮುಟ್ಟಿ ಆ ಬಟ್ಟೆಗೆ ಎದುರುಗಡೆ ಕೂತ್ಕೊಂಡು ನಾನು ಹೆಂಗೆ ಬಿಡಲಿ, ನಾನು ಬಿಟ್ಟು ಹೆಂಗಿರಲಿ ಅಂತ ಎಂದಿಗೂ ಕೂಡ ನಾವು ಈ ಥರ ಅಲ್ಲಿಗೆ ಸಾಧ್ಯ ಇಲ್ಲ. ಆದರೆ ಅದೇ ಥರ ಅದಕ್ಕಿಂತಲೂ ಕನಿಷ್ಠ ಆಗಿರುವಂಥ ದೇಹ ರೂಪಿ ಬಟ್ಟೆ ವಿಷಯದಲ್ಲಿ ನಾವೆಷ್ಟು ಮೋಹಿತಾಗಿದ್ದೀವಿ ಅಂತಂದರೆ, ಈ ದೇಹ ಹೋದ್ರ, ಈ ದೇಹಕ್ಕೆ ಏನಾರೇ ಆದ್ರೆ ಹೆಂಗೆ ಮಾಡೋದು ಅಂತ ಭಯಭೀತ ಮೋಹದಲ್ಲಿ ಬರ್ತೇವೆ. ಇವರೇನಾದರೂ ಬಿಟ್ಟು ಹೋದ್ರ, ಯಾರಿಗೆ ಆತ್ಮದ ಸತ್ಯತೆ ಅನುಭೂತಿ ಇದೆ ಅವರಿಗೆ ತಾವು ಶರೀರ ಬಿಡೋದ್ರ ಬಗ್ಗೆ, ಯಾರೇ ಶರೀರ ಬಿಡೋದ್ರ ಬಗ್ಗೆ, ಯಾರೇ ದೂರ ಆಗೋದ್ರ ಬಗ್ಗೆ ಎಂದಿಗೂ ಕೂಡ ಏನಿರೋದಿಲ್ಲ, ಮೋಹ ಇರೋದಿಲ್ಲ. ಮೋಹದ ಕಾರಣ ದುಃಖ ಆಗೋದಿಲ್ಲ. ಅಂದರೆ ಹೆಂಗೆ ಹಳೆಯ ಬಟ್ಟೆಯನ್ನು ಬಿಡಲಾಗ್ತದೋ ಆ ರೀತಿಯಾಗಿ ಸತ್ಯುಗದಲ್ಲಿ ತಮ್ಮ ದೇಹವನ್ನು ಬಿಡ್ತಾರೆ. ಹಾಗೆ ನೋಡಿದರೆ ಸತ್ಯುಗದಲ್ಲಿ ಅಂಥ ಮಹಾರಾಜ ಇರ್ತಾರತ್ತಂದ್ರೆ ಮಹಾರಾಜ ಈಗ ದೇಹ ತ್ಯಾಗ ಮಾಡ್ತಾರತ್ತಂದರೆ ಎಲ್ಲರೂ ಹಬ್ಬ ಮಾಡ್ತಾರೆ. ಹಂಗೆ ನೋಡಿದ್ರೆ ರಾಜ ಇಷ್ಟೆಲ್ಲ ರಾಜ ಮಾಡಿದ್ರು, ಪಾಪ ಇನ್ನೊಂದು ಸ್ವಲ್ಪ ಇರಬೇಕಾಗಿತ್ತು, ನಮಗೂ ಹಿಂಗೆ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಅಂತ ಹಿಂಗೆ ಯಾವ ಸ್ಟೋರಿಗಳು ಕೂಡ ಅಲ್ಲಿ ಆಗೋದಿಲ್ಲ. ಯಾಕೆ ತಂದರೆ ಎಲ್ಲರೂ ಅಲ್ಲಿರುವಂಥ ಎಲ್ಲರೂ ಮೋಹಜಿತ್ ರಾಜ, ಅರ್ಥಾತ್ ರಾಜ ಅಂದರೆ ಆತ್ಮಿಕ್ ಸ್ಥಿತಿ. ಎಲ್ಲರೂ ಕೂಡ ಏನಾಗಿರ್ತಾರತ್ತಂದರೆ ಮೋಹದಿಂದ ಮುಕ್ತ ಸಂಪೂರ್ಣ ಆತ್ಮಸ್ಥಿತಿಯಲ್ಲಿರ್ತಾರೆ.
ಶರೀರ ಅನ್ನೋದು ಅವರಿಗೆ ಒಂದು ಡ್ರೆಸ್ ಥರ, ಒಂದು ಮಷೀನ್ ಥರ ಅನುಭವ ಮಾಡೋದ್ರಿಂದ ಅಲ್ಲಿ ಯಾರಿಗೂ ಮೋಹನೇ ಆಗೋದಿಲ್ಲ. ಅಂಥ ಅಭ್ಯಾಸವನ್ನು ಈ ಸಮಯದಲ್ಲಿ ತಾವು ಮಾಡಬೇಕು. ಮಾಡಿ ಮೋಹಜೀತ್ ರಾಜ, ರಾಜ ಅಂದರೆ ಆತ್ಮ, ಮೂಲ ಸ್ಥಿತಿ ಸ್ವರಾಜ್ಯದಲ್ಲಿ ಇರುವಂಥದ್ದು, ಆ ಮೋಹಜೀತ್ ರಾಜ ಆಗಬೇಕು ಅಂತಾರೆ ಬಾಬಾ. ಖುಷಿ ಸೇ ಏಕ್ ಶರೀರ್ ಛೋಡ್ ದೂಸರಾ ಲೇನಾ ಹೇ. ಬಾಬಾ ಅಂತಾರ ಹಿಂಗಿದೆ, ಅದಕ್ಕಾಗಿ ಈ ಸಮಯದಲ್ಲಿ ಶರೀರ ಬಿಡೋದನ್ನು ಬಹಳ ಖುಷಿಯಿಂದ ಬಿಡಬೇಕಂತಾರೆ ಬಾಬಾ. ಬಚ್ಚೋं को ಸಾರಿ ನಾಲೆಜ್ ಬಾಬಾ ದ್ವಾರ ಮಿಲ್ ರಹಿ ಹೇ. ಮಕ್ಕಳಿಗೆ ಎಲ್ಲ ಜ್ಞಾನ ಅಂದರೆ ಆತ್ಮ ಪುರುಷೋತ್ತಮ ಆಗುವ, ಆತ್ಮ ಶ್ರೇಷ್ಠ ಆಗುವ, ಆತ್ಮ ಮಾಯಾ ಜೀತಾಗುವ, ಪ್ರಕೃತಿ ಜೀತಾಗುವಂಥ ನಾಲೆಜ್ ಏನಿದೆ ಬಾಬಾರ ಮೂಲಕ ನಮಗೀಗ ಸಿಗ್ತಾ ಇದೆ. अभी तुम बच्चों को इस पुरानी दुनिया से बेहद का वैराग्य आता है, क्योंकि इस दुनिया में सब एक दो को दुख देने वाले हैं. इसीलिए इस पुरानी दुनिया को ही भूल जाओ. हम अशरीरी आए थे, फिर अब अशरीरी होकर वापस जाना है. ಅಂಡರ್ಲೈನ್, ಈಗ ತಾವು ಮಕ್ಕಳು ಈ ಹಳೆಯ ಜಗತ್ತಿನ ಮೇಲೆ ವೈರಾಗ್ಯ ಬರಬೇಕು ಅಂತಾರೆ ಬಾಬಾ. ವೈರಾಗ್ಯ ಅಂದರೆ ವೈರತ್ವನೂ ಇಲ್ಲದ, ರಾಗ, ಯಾವುದೇ ಥರದ ಮೋಹ, ಅಟ್ಯಾಚ್ಮೆಂಟ್ ಇಲ್ಲದಂತಹ ಮೂಲ ಆತ್ಮಿಕ ಸ್ಥಿತಿ ಇದೆಯಲ್ಲ, ಅದು ತಮ್ಮಲ್ಲಿ ಬರಬೇಕು. ಯಾಕೆ ಅಂದರೆ ಈ ಜಗತ್ತು ಈಗ ಭಾಳ ಹಳೆಯ ತಮೋ ಪ್ರಧಾನ ಆಗಿದೆ. ಇಲ್ಲಿ ಒಬ್ಬರಿಗೊಬ್ಬರು ದುಃಖವನ್ನೇ ಕೊಡ್ತಾ ಇದ್ದಾರೆ. ಅಂದರೆ ಭಲೆ ಯಾವುದೇ ಸಂಬಂಧ ಇರಲಿ, ಅವರು ನನಗೆ ಭಾಳ ಆನೆಸ್ಟ್ ಅದಾರ, ಭಾಳ ಮಧುರ ಅದಾರ, ಭಾಳಷ್ಟು ನನ್ನ ಜೊತೆಗೆ ಸತ್ಯತೆಯಿಂದ ನಡ್ಕೊಳ್ತಾರೆ ಅಂದ್ರೂ ಕೂಡ ಅವರಿಂದ ದುಃಖ ಹೇಗೆ ಸಿಗ್ತದ? ನಾನು ಅವರ ನೆನಪಿನೊಳಗೆ ಭಾಳ ಪ್ರೀತಿಯ ಮಗಳದಾಳ, ಪ್ರತಿಯೊಂದು ಭಾಳ ಪ್ರೀತಿಯಿಂದ ನನಗೆ ನೋಡ್ಕೋತಾಳತ್ತಂದ್ರೂ ನಾನು ಆ ಪ್ರೀತಿಯಲ್ಲಿ ಸಿಲುಕ್ತೀನಿ, ಆ ಮಗಳ ಆ ದೇಹದ ರೂಪವನ್ನು ನೆನಪು ಮಾಡ್ಕೋತೀನಿ ಅಂತಂದರೆ ನಾನು ಆತ್ಮದ ಮೂಲ ಸ್ಥಿತಿಯಿಂದ ದೂರ ಆಗ್ತೀನಿ. ಅಂದಮೇಲೆ ಬಾಬಾ ಹೇಳ್ತಾರೆ, ಪ್ರೀತಿಯ ಮಗಳಿರಲಿ ಅಥವಾ ತಿರಸ್ಕಾರ ಮಾಡುವ ಮಗಳು, ಮಗ, ಪತಿ, ಪತ್ನಿ ಇರಲಿ, ಎಲ್ಲವೂ ಕೂಡ ನಾಟಕನೇ, ಎಲ್ಲವೂ ಒಂದು ಸ್ವಪ್ನ ಮಾತ್ರ. ಬಾಬಾ ಹೇಳ್ತಾರೆ, ಇಲ್ಲೆಲ್ಲಿಯೂ ಕೂಡ ನೀವು ಮೋಹಿತ ಆದಾಗಲೇ ಅಲ್ಲಿ ದುಃಖ ಸಿಗ್ತದ. ಇಲ್ಲಿ ಒಬ್ಬರಿಗೊಬ್ಬರು ದುಃಖವನ್ನೇ ಕೊಡ್ತಾರ. ಅದಕ್ಕಾಗಿ ನಾವು ನಮ್ಮ ಮೂಲ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳೋದಕ್ಕಾಗಿ ಈ ಹಳೆಯ ಜಗತ್ತನ್ನು ಮರಿಬೇಕು ಅಂತಾರೆ ಬಾಬಾ. ಹಮ್ ಅಶರೀರಿ ಆಯತೆ ಫಿರ್ ಅಬ್ ಅಶರೀರಿ ಹೋಕರ್ ವಾಪಸ್ ಜಾನಾ ಹೇನಾ. ಬಂದಿರೋದು ಹೇಗೆ? ಅಶರೀರಿ ನಿರಾಕಾರ ಆತ್ಮ ಆಗಿ ನಾವೀಗ ಅಶರೀರಿ ಆಗಿನೇ ವಾಪಸ್ ಹೋಗಬೇಕಾಗಿದೆ. ಅಬ್ ಯಹ ದುನಿಯಾ ಹಿ ಖತ್ಮ್ ಹೋನಿ ಹೇ. ಬಾಬಾ ಅಂತರಿ ಸ್ವಪ್ನದ ಜಗತ್ತೇ ಪೂರ್ಣ ಆಗೋದಿದೆ. ಸ್ವಪ್ನ ಮುಗಿದ ಮೇಲೆ ನಾವು ಮತ್ತೆ ಅಂದ್ಕೊಳ್ತೀವಿ, ಅರೆ ಇದೆಲ್ಲ ಕನಸಿತ್ತು ಅಂಥೇಳಿ. ಹಾಗೆ ಈ ಕನಸಿನ ಒಂದು ಸೀನ್, ಕನಸಿನ ಒಂದು ಈ ಫಿಲ್ಮ್ ಕಂಪ್ಲೀಟ್ ಆಗೋದಿದೆ, ಮುಗಿದೇ ಹೋಗೋದಿದೆ. ಆಗ ಈ ಜಗತ್ತೇ ಮುಗಿದ ಮೇಲೆ ಉಳಿಯೋದೇನು? ಕೇವಲ ಅಶರೀರಿ ಆತ್ಮ. ಅಂದಮೇಲೆ ಅಶರೀರಿ ಆತ್ಮ ನಾವು ಬಂದಿದ್ವಿ, ಅಶರೀರಿ ಆತ್ಮ ನಾವು ವಾಪಸ್ ಹೋಗ್ತೀವಿ ಅನ್ನೋದು ನಿರಂತರ ಮಕ್ಕಳಿಗೆ ಸ್ಮೃತಿ ಇರಬೇಕು ಅಂತಾರೆ ಬಾಬಾ. ಅಚ್ಚಾ, ಧಾರಣೆಗಾಗಿ ಮುಖ್ಯ ಸಾರ್. ಮೊದಲನೇದು, ಪುರುಷೋತ್ತಮ್ ಬನ್ನೆ ಕೆ ಲಿಯೆ ಕನಿಷ್ಠ ಬನಾನೆ ವಾಲಿ ಜೋ ಇವಿಲ್ ಬಾತೆ ಹೇ ವಹ ನೈ ಸುನನಿ ಹೇ. ಪುರುಷೋತ್ತಮರಾಗಬೇಕು ಅಂತಂದರೆ, ಬಾಪ್ ಸಮಾನ ಮನಸ್ಸು ನನ್ನ ಮನಸ್ಸಾಗಬೇಕು ಅಂತಂದರೆ, ಕನಿಷ್ಠ ಆಗುವಂಥ ಜಗತ್ತಿನ ಯಾವ ಮಾತುಗಳನ್ನು, ಕೆಟ್ಟ ಮಾತುಗಳನ್ನು ಕೇಳಬೇಡ್ರಿ. ಒಬ್ಬ ತಂದೆಯ ಅವ್ಯಭಿಚಾರಿ ಜ್ಞಾನವನ್ನೇ ಕೇಳಬೇಕು, ಅದರ ಅನುಸಾರ ನಡಿಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ನಷ್ಟ ಮೋಹ ಬನ್ನೆ ಕೆ ಲಿಯೆ ದೇಹಿ ಅಭಿಮಾನಿ ಬನ್ನೆ ಕಾ ಪೂರಾ ಪುರುಷಾರ್ಥ ಕರ್ನಾ ಹೇ. ನಮ್ಮ ಮೋಹ ನಷ್ಟ ಆಗಬೇಕು. ಎಲ್ಲೆಲ್ಲಿ ಈ ಮನಸ್ಸು ಮೋಹಿತಾಗಿದೆ, ಈ ಮನಸ್ಸು ಇದು ನಾನೇ ಮತ್ತು ನಂದು ಅಂತ ಅಂದ್ಕೊಂಡಿದೆ, ಆ ಕಾರಣದಿಂದ ಮನಸ್ಸು ವಾಪಸ್ಸು ದುಃಖಿ ಅಶಾಂತ ಆಗ್ತಾ ಇದೆ. ಇದನ್ನು ಮತ್ತೆ ನಷ್ಟು ಮೋಹ ಮಾಡಬೇಕು ಅಂದರೆ ಆತ್ಮ ಅಭಿಮಾನಿಯಾಗುವಂತಹ ಅಭ್ಯಾಸವನ್ನು, ಅರ್ಥಾತ್ ಸತ್ಯದ ಸ್ಮೃತಿಯನ್ನು ಮನಸ್ಸಿಗೆ ಕೊಡಿಸ್ಬೇಕು. ನಾನು ಆತ್ಮ ಇದ್ದೀನಿ, ನಾನು ದೇಹ ಅಲ್ಲ, ನಾನು ಸಂಕಲ್ಪ ಅಲ್ಲ, ನಾನು ವ್ಯಕ್ತಿ ಅಲ್ಲ, ನಾನು ವಸ್ತು ಅಲ್ಲ, ನಾನು ಆತ್ಮ ಇದ್ದೀನಿ ಅನ್ನುವಂಥ ಮಾತು ಮನಸ್ಸಿಗೆ ನೆನಪು ಕೊಡಿಸ್ಬೇಕು. ಅದಕ್ಕೆ ಬಾಬಾರ ನಾಲೆಜನ್ನು ಅದಕ್ಕೆ ಹೇಳಬೇಕಾಗಿದೆ. ಆತ್ಮ ಅನ್ನುವಂಥ ಸ್ಮೃತಿಯನ್ನು ಮೈಂಡಿಗೆ ಕೊಡಬೇಕಾಗಿದೆ. ಯಾಕಂದರೆ ಈ ಸಮಯದಲ್ಲಿ ಪುರುಷಾರ್ಥ ಮಾಡ್ತಾ ಇರೋದು ಆತ್ಮ ಅಲ್ಲ, ಮನಸ್ಸು. ಅದಕ್ಕೆ ಈ ಮನಸ್ಸಿಗೆ ಪುರುಷಾರ್ಥ ಮಾಡಿಸ್ಬೇಕು, ನಾ ಆತ್ಮ ಇದ್ದೀನಿ ಅಂತ. ಬುದ್ಧಿ ಮೇ ರಹೆ ಯೆ ಪುರಾನಿ ದುಃಖ ದೇನೆ ವಾಲಿ ದುನಿಯಾ ಹೇ, ಇಸೆ ಭೂಲ್ನಾ ಹೇ. ಬುದ್ಧಿಯಲ್ಲಿ ಇರಲಿ ಮಕ್ಕಳೇ, ಇದು ದುಃಖ ಕೊಡುವಂತಹ ಜಗತ್ತಾಗಿದೆ, ಇದನ್ನು ಮರಿಬೇಕು. ದುಃಖ ಕೊಡುವ ಜಗತ್ತು, ಇದನ್ನು ಮರಿಬೇಕಂತ ಬಾಬಾ ಯಾಕೆ ಹೇಳ್ತಾರಂದರೆ, ಈಗ ಒಬ್ಬ ಆ್ಯಕ್ಟರ್ ಸಿನಿಮಾದಲ್ಲಿ ರೋಲ್ ಪ್ಲೇ ಮಾಡ್ತಾ,
ಈಗ ರಶ್ಮಿಕಾ ರೋಲ್ ಪ್ಲೇ ಮಾಡ್ತಾಳೆ ಒಂದು ಸಿನಿಮಾದಲ್ಲಿ. ಭಾಳ ಪ್ರೀತಿಯಿಂದ ಆಕೆಗೆ ಪ್ರೀತಿಯ ಪತಿ ಸಿಗ್ತಾಳೆ, ಪ್ರೀತಿಯ ಮಕ್ಕಳು ಸಿಗ್ತಾರೆ, ಪ್ರೀತಿಯ ಅಪ್ಪ ಅಮ್ಮ ಸಿಗ್ತಾರೆ. ಅತ್ತೆ ಮಾವನು ಕೂಡ ರಶ್ಮಿಕಾಗೆ ಫಿಲಮ್ನಲ್ಲಿ ಭಾಳ ಒಳ್ಳೆಯವರು ಸಿಗ್ತಾರೆ. ಆಗ ಆಕೆ ಎಷ್ಟು ಖುಷಿಯಿಂದ ಇರ್ಬೋದು. ಫಿಲ್ಮ್ನಲ್ಲಿ ಇದೆಲ್ಲ ಮಾತು. ಫಿಲ್ಮ್ನಲ್ಲಿ ಆಕೆ ಭಾಳ ಖುಷಿಯಿಂದ ಇರ್ತಾಳೆ. ಯಾಕಂದರೆ ಅತ್ತೆ ಮಾವನೂ ಕೂಡ ಭಾಳ ಪ್ರೀತಿಯಿಂದ ನೋಡ್ಕೊಳ್ಳುವಂಥವ್ರು. ಮತ್ತು ಅಪ್ಪ ಅಮ್ಮನ ಪ್ರೀತಿನೂ ಇರ್ತದೆ. ಅಪ್ಪ ಅಮ್ಮನೂ ಜೊತೆಯಲ್ಲದಾರ, ಪತಿನೂ ಇದ್ದಾರೆ. ಆಕೆಗೆ ಮಕ್ಕಳು ಹುಟ್ಟುತ್ತಾರ, ಅಷ್ಟೇ ಪರ್ಫೆಕ್ಟ್ ಆಗಿರುವಂಥ ಆರೋಗ್ಯಶಾಲಿ ಮಕ್ಕಳು. ಎಷ್ಟು ಖುಷಿಯಿಂದ ಇದ್ದಾಳೆ. ನಾವು ಅನ್ಕೋತೀವಿ ಖುಷಿಯಿಂದ ಇದ್ದಾಳಂತ. ಆಕೆಗೆ ಏನೇ ಖುಷಿ ಇದೆ, ಆ ಖುಷಿ ಕೇವಲ ಅದು ಸಿನಿಮಾ ಆ್ಯಕ್ಟಿಂಗ್ ಮಾಡೋತಕ್ಕ ಮಾತ್ರ. ಅದಾದಮೇಲೆ ಆಕೆ ಯಾವಾಗ ಸಿನಿಮಾ ಶೂಟಿಂಗ್ ಮುಗೀತದೋ ಆಗ ಆಕೆ ತಿಳ್ಕೊಳ್ತಾಳೆ, ನನಗೇನು ಇವರು ಪ್ರೀತಿ ಅಪ್ಪ ಅಮ್ಮ ಸಿಕ್ಕಿದ್ರು, ಪ್ರೀತಿ ಅತ್ತೆ ಮಾವ, ಪತಿ, ನನ್ನ ಸಂಬಂಧಿಕರು, ಫ್ರೆಂಡ್ಸ್, ಮಕ್ಕಳು ಸಿಕ್ಕಿದ್ರು, ಇದು ನಾಟಕದಲ್ಲಿ ಮಾತ್ರ. ಆದರೆ ನನ್ನ ಒಂದು ಜೀವನ ಇದೆ, ನನ್ನ ಜೀವನನೇ ಬೇರೆ ಇದೆ ಅನ್ನುವಂಥ ಅರಿವು ಆಕೆಗೆ ಬರ್ತದೆ. ಆ ಥರ ಬಾಬಾ ಹೇಳ್ತಾ, ಒಂದು ವೇಳೆ ಆಕೆ ಇದು ಸತ್ಯ ಇತ್ತು, ಇಷ್ಟು ದಿವಸ ನನಗೆ ಸಿಕ್ಕಿತ್ತು, ಈಗ ಯಾಕೆ ಹೋಗ್ತದೆ ಅಂತಂದ್ರೂ ದುಃಖಿ ಆಗ್ತಾ. ಅದಕ್ಕಾಗಿ ಬಾಬಾ ಅಂತಾರೆ, ಇದು ಜಗತ್ತು, ಇದೊಂದು ನಾಟಕ. ಈ ನಾಟಕದಲ್ಲಿ ಎಲ್ಲ ರೀತಿಯ ಸೀನ್ಗಳಿವೆ. ಈಗ ಅಂತಿಮದಲ್ಲಿ ದುಃಖದ ಸೀನ್ ಇದೆ ಅಂತಂದರೆ, ಎಂಥ ನಮಗೆ ಒಳ್ಳೆಯ ವ್ಯಕ್ತಿ ಸಿಕ್ಕಾರ, ಪ್ರೀತಿಯ ವ್ಯಕ್ತಿ ಸಿಕ್ಕಾರತ್ತಂದ್ರೂ ಆ ನಾಟಕವೇ ನೆನಪು ಮಾಡುವಂಗ, ಅವ್ರದ್ದೇ ನೆನಪು ಬರುವಂಗ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಒಳ್ಳೆಯದಿರಲಿ ಕೆಟ್ಟದ್ದೇ ಇರಲಿ, ಎರಡಕ್ಕೂ ಸಾಕ್ಷಿಯಾಗಿ ಎರಡರಿಂದಲೂ ಡಿಟ್ಯಾಚ್ ಆಗುವಂಥ ಅಭ್ಯಾಸ ಈ ಸಮಯದಲ್ಲಿ ಈ ಮೈಂಡಿಗೆ ಕಲಿಸ್ಬೇಕಾಗಿದೆ. ಬುದ್ಧಿ ಮೇ ರಹೆ, ಬುದ್ಧಿಯಲ್ಲಿರಲಿ. ಹಳೆಯ ಜಗತ್ತು ದುಃಖ ಕೊಡುವಂಥದ್ದಾಗಿದೆ, ಇದನ್ನು ಮರಿಬೇಕು. ಇದರಿಂದ ಬೇಹದ್ದಿನ ವೈರಾಗ್ಯ ಬರಬೇಕು ಅಂತಾರೆ ಬಾಬಾ. ಇದರಲ್ಲಿ ಯಾವುದೇ ರೀತಿಯ ದ್ವೇಷನೂ ಇಟ್ಕೋಬೇಡ್ರಿ, ಯಾವುದೇ ರೀತಿಯ ರಾಗ ಮೋಹನೂ ಇಟ್ಕೊಳ್ಬೇಡ್ರಿ. ಯಾಕಂದರೆ ದ್ವೇಷ ಇಡಲಿಕ್ಕೆ ಇದು ಸತ್ಯ ಅಲ್ಲ. ಯಾರೋ ನಮಗೆ ಕೆಟ್ಟದ್ದು ಮಾಡಿದ್ದಾರೆ ಅನ್ಲಕ್ಕೆ ಅವ್ರು ನಾಟಕದಲ್ಲಿ ಮಾಡಿದ್ದಾರೆ. ಯಾರೋ ನನಗೆ ಈ ನಾಟಕದಲ್ಲಿ ಯಾರೋ ಭಾಳ ಪ್ರೀತಿ ಮಾಡ್ತಾರಂತ ಅಲ್ಲಿನೂ ಸಿಲುಕೋಬೇಡ್ರಿ, ಮೋಹವನ್ನು ಇಡಬೇಡ್ರಿ. ಅದು ಕೂಡ ನಾಟಕದಲ್ಲೇ ಅಂತ ಹೇಳ್ತಾರೆ ಬಾಬಾ. ಪ್ರೀತಿ ಮಾಡೋರು ನಾಟಕದಲ್ಲೇ, ದ್ವೇಷ ಮಾಡೋರು ನಾಟಕದಲ್ಲೇ. ಇದು ಅಸತ್ಯ ನಾಟಕ ಅಂದ ಮೇಲೆ ದ್ವೇಷವೂ ಇರಬಾರ್ದು, ವೈರತ್ವನೂ ಇರಬಾರ್ದು, ರಾಗ ಮೋಹವೂ ಇಟ್ಕೋಬೇಡ್ರಿ. ಅಂಥ ಬೇಹದ್ ವೈರಾಗ್ಯ ಬರಲಿ ಅಂತಾರೆ ಬಾಬಾ. ವರದಾನ್, संगम युग की सर्व प्राप्तियों को स्मृति में रख चढ़ती कला का अनुभव करने वाले ಶ್ರೇಷ್ಠ ಪ್ರಾರಬ್ಧಿ ಭವ. ಸಂಗಮ ಯುಗದ ಸರ್ವ ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸದಾ ಏರುವ ಕಲೆಯ ಅನುಭವ ಮಾಡುವಂತಹ ಶ್ರೇಷ್ಠ ಪ್ರಾರಬ್ಧಿ ಭವ. परमात्मा मिलन व परमात्मा ज्ञान की विशेषता है अविनाशी प्राप्तिया होना. ಪರಮಾತ್ಮ ಮಿಲನ ಹಾಗೂ ಜ್ಞಾನದ ವಿಶೇಷತೆಯಾಗಿದೆ ಅವಿನಾಶಿ ಪ್ರಾಪ್ತಿ ಆಗೋದು. ಅಂದರೆ ನಾವು ಪರಮಾತ್ಮ ಮಿಲನದಿಂದ ಏನು ಸಿಕ್ಕಿದೆ, ಬಾಬಾ ಸಿಕ್ಕರು ನಮ್ಗೆ ಏನು ಸಿಕ್ಕಿದೆ, ಭಗವಂತನ ನಾಲೇಜಿಂದ ಏನು ಸಿಕ್ಕಿದೆ ಅಂದರೆ ಎಂತಹ ಪ್ರಾಪ್ತಿಯಾಗಿದೆ ಅಂದರೆ ಎಂದೂ ಯಾರೂ ಕಸ್ಕೊಳ್ಳದೇ ಇರುವಂತಹ ಅವಿನಾಶಿ ಪ್ರಾಪ್ತಿಯಾಗಿವೆ. ऐसा नहीं कि संगम युग पुरुषार्थी जीवन है और सतयुगी प्रारब्धि जीवन है. ಅಂಡರ್ಲೈನ್, ಸತ್ಯ ಹೀಗಲ್ಲ, ಹೀಗೆ ತಿಳ್ಕೊಬೇಡ್ರಿ. ಸಂಗಮ ಯುಗ ಅಂದರೆ ಬರೀ ಪುರುಷಾರ್ಥ ಮಾಡುವ ಜೀವನ, ಅರ್ಥಾತ್ ಕಷ್ಟಪಡುವಂಥ ಜೀವನ, ತ್ಯಾಗ ಮಾಡುವಂಥ ಜೀವನ. ಸತ್ಯುಗ ಪ್ರಾರಬ್ಧ, ಪಡೆಯುವಂಥ ಜೀವನ, ಅನುಭವಿಸುವ ಜೀವನ ಅಂತ ಎಂದೂ ತಿಳ್ಕೊಬೇಡ್ರಿ. ಅನೇಕ ಬಿಕೆ ಮನಸ್ಸುಗಳು ಕೂಡ ಈ ರೀತಿ ತಿಳ್ಕೊಂಡಾರ. ಸಂಗಮ ಯುಗ ಅಂದರೆ ಬರೀ ತ್ಯಾಗ, ಬರೀ ತಪಸ್ಸು, ಬರೀ ಕಷ್ಟ, ಪರಿಶ್ರಮ, ಸಹನಶೀಲತೆ, ತಡ್ಕೊಳ್ಳುವಂಥದ್ದು, ಮತ್ತು ಎಲ್ಲ ಪ್ರಾರಬ್ಧ ಸುಖ ಏನು ಸಿಗ್ತದೆ ಸತ್ಯುಗದ ಸಿಗ್ತದೆ. ಅದಕ್ಕೆ ಬಾಬಾ ಜಲ್ದಿ ಸತ್ಯುಗಕ್ಕೆ ಹೋಗ್ಬೇಕ್ರಿ ಅಂತ ಇಲ್ಲ. ಬಾಬಾ ನೆನಪು ಕೊಡಿಸ್ತಾರೆ, ಸಂಗಮ ಯುಗ ಕೇವಲ ಪುರುಷಾರ್ಥಿ ಜೀವನ ಅಲ್ಲ. ಸಂಗಮ ಯುಗ ಕಿ ವಿಶೇಷತಾ ಹೇ ಏಕ್ ಕದಂ ಉಠಾವೋ और 1000 ಕದಂ ಪ್ರಾರಬ್ಧ ಮೇ ಪಾವೋ. ಸಂಗಮ ಯುಗದ ವಿಶೇಷತೆಯಾಗಿದೆ ಒಂದು ಹೆಜ್ಜೆಯನ್ನು ಇಟ್ಟರೆ, ಒಂದು ಶ್ರೇಷ್ಠ ಶುಭ ಸಂಕಲ್ಪವನ್ನು ಮಾಡಿದರೆ 1000 ಹೆಜ್ಜೆಯಷ್ಟು ಪ್ರಾರಬ್ಧ ಪ್ರಾಪ್ತಿ ನೀವು ಪಡ್ಕೊಳ್ತೀರಿ. तो सिर्फ पुरुषार्थी नहीं लेकिन ಶ್ರೇಷ್ಠ ಪ್ರಾರಬ್ಧಿ ಹೇ. ಕೇವಲ ಈ ಸಮಯದಲ್ಲಿ ನೀವು ಪುರುಷಾರ್ಥಿ ಅಷ್ಟೇ ಅಲ್ಲ, ಪಡ್ಕೊಳ್ತಾ ಇದ್ದೀರಂತಾರೆ ಬಾಬಾ. ಅಂದರೆ ಕೇವಲ ಓದೋದು ಹೇಗೆ ಲೌಕಿಕದಲ್ಲಿ ಇರ್ತದೆ, ಓದುವಾಗ ಬರೀ ಓದೋದು, ಅಲ್ಲಿ ಪೇಮೆಂಟ್ ಇಲ್ಲ, ಏನೂ ಇಲ್ಲ, ಸ್ಥೂಲ ರೂಪದ್ದು, ನಂತರ ನೌಕರಿ ಮಾಡೋದು ಅಂತ. ಇಲ್ಲಿ ಹಾಗಲ್ಲ.
ಇಲ್ಲಿ ಪುರುಷಾರ್ಥದ ಜೊತೆಯಲ್ಲಿ ಕ್ಷಣ ಕ್ಷಣವೂ ಕೂಡ ಪ್ರಾರಬ್ಧವೂ ಇದೆ. ಇಸ್ ಸ್ವರೂಪ್ ಕೋ ಸದಾ ಸಾಮನೆ ರಖೋ. ಕೇವಲ ನಾ ಪುರುಷಾರ್ಥಿ ಅಲ್ಲ, ಕೇವಲ ತ್ಯಾಗ ಮಾಡ್ತಿಲ್ಲ, ಕೇವಲ ನಾನು ಡಿಟ್ಯಾಚ್ ಆಗ್ತಾ ಇಲ್ಲ, ಅನಂತ ಸುಖದ ಅನುಭವ, ಅತೀಂದ್ರಿಯ ಸುಖದ ಅನುಭವನೂ ನಾವು ಈ ಸಮಯದಲ್ಲಿ ಮಾಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಸಮಯದ ಸ್ವರೂಪವನ್ನು ಸದಾ ನೆನ್ಪಿಟ್ಕೊಡ್ರಿ. ಪ್ರಾರಬ್ಧಕೋ ದೇಕರ್ ಸಹಜ ಹಿ ಚಡ್ತಿ ಕಲಾ ಕಾ ಅನುಭವ ಕರೆಂಗೆ. ಯಾವಾಗ ನಾವು ಒಂದು ಕ್ಷಣ ಒಂದು ಹೆಜ್ಜೆಯನ್ನು ಇಡೋದ್ರಿಂದ 1000 ಪಟ್ಟು ಪ್ರಾರಬ್ಧ ಪಡಿತೀನಿ ಅಂತಂದ್ರೆ ಇದು ನೆನಪು ಮಾಡ್ಕೊಳ್ರಿ. ಪ್ರಾರಬ್ಧವನ್ನು ಎದುರುಗಡೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಏರುವ ಕಲೆ ಸಹಜ ಅನುಭವ ಆಗ್ತದೆ. ಪಾನಾ ಥಾ ಸೋ ಪಾ ಲಿಯಾ, ಯ ಗೀತ್ ಗಾವೋ ತೋ ಗುಟ್ಕೆ और झुटके खाने से बच जाएंगे. ಪಾನಾ ಥಾ ಸೋ ಪಾ ಲಿಯಾ. ಈ ಸಂಗಮ ಯುಗದಲ್ಲಿ ನಾ ಆತ್ಮ ಈ ನಾಟಕದಲ್ಲಿದ್ದೂ ಕೂಡ ಏನು ಪಡಿಬೇಕಾಗಿತ್ತೋ ಅನಂತ ಸ್ವರೂಪಿ ಅನಂತ ಆತ್ಮನಿಗೆ ಅನಂತ ಇಚ್ಛೆಯನ್ನು ಪೂರ್ಣ ಮಾಡುವಂಥ ಅನಂತೇಶ್ವರ ಪರಮಾತ್ಮ ಸಿಗಬೇಕಾಗಿತ್ತಲ್ಲ, ಅವರೇ ಸಿಕ್ಕಿದ್ದಾರೆ. ಅವರಿಂದ ಯಾವ ನಾಲೆಜ್ ಸಿಗಬೇಕಾಗಿತ್ತು, ನನ್ನೊಳಗೆ ನಾನು ಅನುಭವ ಮಾಡುವ, ನನ್ನನ್ನು ವಾಪಸ್ ನಾನು ಸಮೀಪದಲ್ಲಿ ಬರುವಂತಹ, ನನ್ನನ್ನೇ ನಾನು ಪ್ರಾಪ್ತ ಮಾಡಿಕೊಳ್ಳುವಂತಹ ಏನು ನಾಲೆಜ್ ಸಿಗಬೇಕಾಗಿತ್ತು ಅದು ಬಾಬನಿಂದ ಸಿಕ್ಕಿದೆ. ನನಗೆ ಯಾರು ಸಿಗಬೇಕಾಗಿತ್ತು ಅಂತ ತಂದೆ ಸಿಕ್ಕಿದ್ದಾರೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಈ ಅನುಭವ ಮಾಡಿರಿ, ಏನು ಪಡಿಬೇಕಾಗಿತ್ತು ಅದನ್ನು ಪಡೆದಿದ್ದೀನಿ. ಯ ಗೀತ್ ಗಾವೋತೋ, ಈ ಹಾಡು ಹಾಡೋದ್ರಿಂದ ಎಂದೂ ನೀವು ಗುಟ್ಕರಿಸೋದಿಲ್ಲ, ನೀವೆಂದೂ ಸೋಲುವುದಿಲ್ಲ, ಬಾಗೋದಿಲ್ಲ ಅಥವಾ ಹಿಂಜರಿಯೋದಿಲ್ಲ ಅಂತಾರೆ ಬಾಬಾ. ಜುಟ್ಕೆ ಖಾನೇಸೆ ಅಂದರೆ ಯಾವ ಒಂದು ಜೋಲಿ ಹೋಗ್ತಿದ್ವಿ, ಜೋಲಿ ಹೋಗೋದು ಅಂತಂದರೆ ಫೇಲ್ ಆಗೋದು, ಅಥವಾ ಗುಟ್ಕಾ ಖಾನ ಅಂತಂದ್ರೆ ಏನು ಕುತ್ತಿಗೆ ಹಿಡಿತದ ಯಾವುದೋ ವಿಷಯದೊಳಗೆ, ಹಂಗೆ ನಮ್ಮ ಜೀವನದೊಳಗೆ ಇದೇನಪ್ಪ ಅನ್ನುವಂಥ ತ್ರಾಸು ಅಥವಾ ಕಹಿ ಅಥವಾ ಯಾವುದೇ ರೀತಿಯ ದುಃಖದ ಅನುಭವದಿಂದ ಮುಕ್ತ ಆಗ್ತೀರಿ ಅಂತಾರೆ ಬಾಬಾ. ಸ್ಲೋಗನ್, ಬ್ರಾಹ್ಮಣೋं का श्वास हिम्मत है, जिससे कठिन से कठिन कार्य भी आसान हो जाता है. ಬ್ರಾಹ್ಮಣರ ಶ್ವಾಸ ಧೈರ್ಯ ಆಗಿದೆ. ಇದರಿಂದ ಎಂಥ ಕಠಿಣ ಕಾರ್ಯಗಳು ಕೂಡ ಬಹಳ ಸಹಜ ಆಗ್ತವಂತಾರೆ ಬಾಬಾ. ಬ್ರಾಹ್ಮಣರ ಶ್ವಾಸ ಹಿಮ್ಮತ್ತಂದರೆ ನಾನು ಆತ್ಮ ಸತ್ಯ ಸ್ವರೂಪ್ ಮೂಲ ಪವಿತ್ರಿದ್ದೀನಿ, ಬಾಕಿ ಈ ಮೈಂಡ್ ಡ್ರಾಮಾದಲ್ಲಿ ಸಿಲುಕಿದೆ. ಬಾಬರ್ ನಾಲೆಜಿಂದ ನಾನು ಮತ್ತೆ ವಿಜಯ ಆಗ್ತೀನಿ. ಮತ್ತು ಇದು ವಿಶ್ವ ನಾಟಕದ, ಇದು ಒಂದು ಫಿಲ್ಮ್ ಅದ, ಇದು ಒಂದು ಸ್ಟೋರಿ ಅದ ಅನ್ನುವಂಥದ್ದು ಏನು ಧೈರ್ಯ ತಗೊಳ್ತೀರಿ, ಆಗ ಎಂತಹ ಈ ನಾಟಕದಲ್ಲಿ ಕಠಿಣ ಪರಿಸ್ಥಿತಿಗಳು ಬರಲಿ ಅದು ನಿಮಗೆ ಸಹಜ ಆಗ್ತದೆ. ಇಂದಿನ ವ್ಯಕ್ತಿಶಾರ, ಕಂಬೈನ್ಡ್ ಸ್ವರೂಪ್ ಕಿ ಸ್ಮೃತಿ ಸೆ ಸದಾ ವಿಜಯಿ ಬನೋ. ಕಂಬೈನ್ಡ್ ರೂಪದ ಅಂದರೆ ನಾನು ಆತ್ಮ ಪರಮಾತ್ಮ, ನಾ ಆತ್ಮ ನಾಲೆಜ್ ಅನ್ನುವಂಥ ನಾಲೆಜ್ನ ಸ್ಮೃತಿ, ಕಂಬೈನ್ಡ್ ರೂಪ್ ಏನಿದೆ ಈ ಸ್ಮೃತಿಯಿಂದ ಸದಾ ವಿಜಯಿಗಳು ಆಗ್ರಿ. ಜೈಸೆ ಬ್ರಹ್ಮ ಬಾಬಾ ಕೋ ದೇಖಾ कि बाबा के साथ स्वयं को सदा कंबाइंड रूप में अनुभव किया और कराया. ಬ್ರಹ್ಮ ಬಾಬಾರ ನೋಡಿದ್ರಲ್ಲ, ಬ್ರಹ್ಮ ಬಾಬಾ ಯಾವಾಗಲೂ ಶಿವ ಬಾಬಾರ ಜೊತೆಯಲ್ಲಿ ಕಂಬೈಂಡ್ ರೂಪದ ಅನುಭವ ಮಾಡಿದರು ಮತ್ತು ಮಾಡಿಸಿದರು. ಇಸ್ ಕಂಬೈಂಡ್ ಸ್ವರೂಪಕ್ಕೋ ಕೋಯಿ ಅಲಗ್ ಕರ್ ನಹಿ ಸಕ್ತಾ. ಈ ಕಂಬೈಂಡ್ ಸ್ವರೂಪವನ್ನು ಯಾರೂ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ऐसे सपूत बच्चे सदा अपने को बाबा के साथ कंबाइंड अनुभव करते हैं. ಇಂಥ ಸಪೂತ ಮಕ್ಕಳು ಸದಾ ತಮ್ಮನ್ನು ತಾನು ಆತ್ಮ ಬಾಬನ ಜೊತೆ ಕಂಬೈಂಡ್ ಆಗಿರುವ ಅನುಭವವನ್ನು ಮಾಡ್ತಾರೆ. ಕೋಯಿ ತಾಕತ್ ನಹಿ ಜೋ ಉನ್ಹೇ ಅಲಗ್ ಕರ್ ಸಕೆ. ನಾ ಆತ್ಮ ನನ್ನ ಮನಸ್ಸನ್ನು ಯಾವಾಗ ಬಾಬನ ಜೊತೆ ಏಕಾಗ್ರಗೊಳಿಸ್ತೀನಿ, ನಾ ಆತ್ಮ ಬಾಬನ ಸಂಘದಲ್ಲಿ ಅನುಭವ ಮಾಡ್ತೀನಿ. ಯಾರ್ದು ಈ ಜಗತ್ತಿನಲ್ಲಿ ಇಂಥ ಶಕ್ತಿ ಇಲ್ಲ, ತಾಕತ್ತಿಲ್ಲ. ನನ್ನನ್ನು ನನ್ನ ಶಿವತಂದೆಯ ಜೊತೆಗೆ, ನನ್ನ ಆತ್ಮನನ್ನು ನಾನು ಶಕ್ತಿಯನ್ನು ಶಿವನ ಜೊತೆಗೆ ಬೇರ್ಪಡಿಸುವಂಥ ತಾಕತ್ತು ಯಾರಲ್ಲಿಯೂ ಇಲ್ಲ. ಓಂ ಶಾಂತಿ.